ಪ್ರತಿಷ್ಠಿತ ವೇದಿಕೆಯಲ್ಲಿ ಜಗನ್ನಾಥ ಸೆಂಟರ್ ಫಾರ್ ಕಲ್ಚರ್ ಅಂಡ್ ಆರ್ಟ್ ಈ ವೇದಿಕೆಯಲ್ಲಿ ನಮಗೆ ಅವಕಾಶ ಕೊಟ್ಟಿದ್ದಕ್ಕಾಗಿ ಸಂಘಟಕರಿಗೆ ನಾವು ಕೃತಜ್ಞರು. ಏಕವ್ಯಕ್ತಿ ತಾಳಮದ್ದಲೆ ಒಂದೇ ಪಾತ್ರದಿಂದ ಒಂದು ಸಂದರ್ಭವನ್ನು ಕಟ್ಟಿಕೊಡುವಂತಹ ಮಾತಿನ ಮಂಟಪ. ಇಷ್ಟು ಹೊತ್ತಿನವರೆಗೆ ನೃತ್ಯವನ್ನು ನೋಡಿದಿರಿ. ಈಗ ಮಾತಿನಲ್ಲಿಯೇ ಕಥೆಯನ್ನು ಕಟ್ಟಿಕೊಡುವಂತಹ ಅಕ್ರೂರನ ಪಾತ್ರವನ್ನು ನಿಮ್ಮೆದುರು ಪ್ರಸ್ತುತಪಡಿಸುವ ಅವಕಾಶ ಇದು. ಇದನ್ನು ನನಗೆ ಕೈ ಹಿಡಿಸಿದವರು ಶತಾವಧಾನಿ ಡಾಕ್ಟರ್ ಆರ್ ಗಣೇಶ್ ಅವರು. ಇವತ್ತಿನ ಸಂದರ್ಭ ಅಕ್ರೂರನ ಕೃಷ್ಣ ದರ್ಶನ. ಕಂಸ ಅಕ್ರೂರನನ್ನು ಕರೆದು ಬಿಲ್ಲ ಹಬ್ಬದಲ್ಲಿ ಅವರನ್ನ ಕರೆಸಿ ಕೊಲ್ಲಿಸುವ ಯತ್ನ ಮಾಡ್ತೇನೆ, ಆದ್ದರಿಂದ ಅಕ್ರೂರ ನೀನು ಹೋಗಿ ಕೃಷ್ಣ ಬಲರಾಮರನ್ನು ಗೋಕುಲದಿಂದ ಕರೆದುಕೊಂಡು ಬರಬೇಕು ಅಂತ ಆಜ್ಞಾಪಿಸಿದ್ದಾನೆ. ಆ ಕರೆಯನ್ನು ಕೇಳಿದ ಅಕ್ರೂರ ನಾಳೆ ಬೆಳಗಾದರೆ ಕೃಷ್ಣನನ್ನು ಕರೆದುಕೊಂಡು ಹೋಗುವುದಕ್ಕೆ ನಾನು ಹೊರಡಬೇಕಲ್ಲ ಎಂಬ ಆಲೋಚನೆಯಲ್ಲಿ ಮನೆಯಲ್ಲಿದ್ದಾನೆ. ತಿರುಗಿ ಕೃಷ್ಣನ ಕುರಿತಾಗಿ ಕೇಳಿದ್ದು, ಕೃಷ್ಣನನ್ನು ಗೋಕುಲದಲ್ಲಿ ಕಂಡಿದ್ದು, ಆಮೇಲೆ ಅವರನ್ನು ಕರೆದುಕೊಂಡು ಬರುವಾಗ ಕಾಳಿಂದಿಯಲ್ಲಿ ಇಳಿದು ಮುಳುಗಿದಾಗ ನಿಜವಾದ ವೈಕುಂಠವೇ ಅವನಿಗೆ ದರ್ಶನವಾಗುವಲ್ಲಿವರೆಗಿನ ಕೃಷ್ಣ ದರ್ಶನದ ಬೇರೆ ಬೇರೆ ಮಜಲುಗಳ ಪರಿಚಯವೇ ಅಕ್ರೂರನ ಕೃಷ್ಣ ದರ್ಶನ ಸಂದರ್ಭ. ಈಗ ಅಕ್ರೂರನ ಕೃಷ್ಣ ದರ್ಶನಕ್ಕೆ ಅರ್ಪಣೆ ಕೇಳ್ತೇನೆ. ಅಂದಿನಿರುಳ ಕ್ರೂರ ತನ್ನಯ ಮಂದಿರದಿ ಹರಿಯ ನೆನೆಯುತ್ತ ಕೃಷ್ಣ ಬಂದ ಭಾಗ್ಯದ ಬರಿಗೆ, ಬಂದ ಭಾಗ್ಯದ ಬರಿಗೆ ವಿಸ್ಮಯದಿಂದ ವಂದಿಸಿದ. ಶ್ರೀಹರಿ, ಇದೆಂತಹ ಅವಕಾಶ! ಕೃಷ್ಣ ಹುಟ್ಟಿದ್ದಾನೆ ಎಂಬ ಸುದ್ದಿ ಕೇಳಿದಂದಿನಿಂದ ಅವನನ್ನು ಕೊಲ್ಲುವುದಕ್ಕಾಗಿಯೇ ಕಂಸ ಪ್ರಯತ್ನ ಪಟ್ಟವನು. ಈ ಮಥುರೆಯಿಂದ ಒಬ್ಬರೇ ಇಬ್ಬರೇ, ಪೂತನಿಯಿಂದ ಆರಂಭಿಸಿದರೆ ಅದೆಷ್ಟು ಜನ ಕೃಷ್ಣನನ್ನು ಕೊಲ್ಲುವುದಕ್ಕಾಗಿ ಹೋದವರು, ತಿರುಗಿ ಯಾರೂ ಬರಲಿಲ್ಲ. ಈಗ ಮೊದಲ ಬಾರಿ ಕಂಸ ನಿರ್ಣಯಿಸಿದ್ದಾನೆ ಕೃಷ್ಣನನ್ನು ಮಥುರೆಗೆ ಕರೆಸಿಕೊಳ್ಳಬೇಕು ಎಂದು. ಆ ಅವಕಾಶಕ್ಕಾಗಿ ನನ್ನನ್ನು ಕರೆದು ಹೇಳಿದ್ದಾನೆ, ಕೃಷ್ಣನ ಭಕ್ತನಾದ ನೀನು ಶ್ರೀಕೃಷ್ಣ ಬಲರಾಮರನ್ನು ಕರೆದುಕೊಂಡು ಬಾ ಮಥುರೆಗೆ. ಕಾರಣವನ್ನೇನು ಮುಚ್ಚಿಟ್ಟಿಲ್ಲ. ಬರುವ ಚತುರ್ದಶಿಯಂದು ಬಿಲ್ಲ ಹಬ್ಬದ ನೆವದಲ್ಲಿ ಮಾವನ ಮನೆಗೆ ಬರುವ ಅಳಿಯಂದಿರನ್ನು ಕೊಲ್ಲುತ್ತೇನೆ ನೇರವಾಗಿಯೇ ಹೇಳಿದ್ದಾನೆ. ಕಂಸನ ಮಂತ್ರಿಯಾದ ನನಗೆ ಅದು ಕರ್ತವ್ಯ, ಕರೆದುಕೊಂಡು ಬರಬೇಕು. ಆದರೆ ಕೊಲ್ಲುವುದಕ್ಕಾಗಿಯೇ ಕರೆದುಕೊಂಡು ಬರುವುದಕ್ಕೆ ಹೊರಟೇನೆ. ನಾವು ಕೃಷ್ಣನ ಕುರಿತು ಕೇಳಿದ್ದೇನು, ಆ ಕುರಿತು ಭಾವಿಸಿದ್ದೇನು. ಒಂದು ಕ್ಷಣ ಅಶರೀರವಾಣಿಯಾಯಿತು. ದೇವಕಿಯ ಮದುವೆಯ ಮೆರವಣಿಗೆಯ ಸಂಭ್ರಮದಲ್ಲಿ ಈಕೆಯ 8ನೇ ಗರ್ಭದಲ್ಲಿ ಹುಟ್ಟಿ ಬಂದವನು ನಿನ್ನನ್ನು ಮುಗಿಸುತ್ತಾನೆ ಎಂದು. ಆ ಕ್ಷಣದಿಂದಲೇ ಕಂಸನಲ್ಲಿ ಭಯ ಪ್ರಾರಂಭವಾಯಿತು ಮತ್ತು ಆಸ್ತಿಗರಿಗೆ ಭರವಸೆಯೂ ಆರಂಭವಾಯಿತು. ಒಂದೇ ಮಾತು ಕಂಸನಿಗೆ ಭಯವಾಗಿ ನಮಗೆಲ್ಲ ಭರವಸೆಯಾಗಿ ಸಂದ. ಆ ಒಂದು ಮಾತನ್ನು ನೆನೆಯುತ್ತಲೇ ಇದ್ದ ನಮಗೆ ದೇವಕಿಯ ಗರ್ಭವನ್ನು ಕಾಣುತ್ತಾ ಕಾಣುತ್ತಾ ಅಗೋ ಈಗ ಬಂದಾನು, ಭಗವಂತ ಭೂಮಿಗಿಳಿದು ಬರುತ್ತಾನೆ, ನಾಳೆ ಬಂದಾನು ಎಂಬ ಕಾಯುವಿಕೆ ಇತ್ತು. ಏನು ಮಾಡೋಣ? 6 ಜನ ಹುಟ್ಟಿದರು, 8ನೇ ಗರ್ಭವಲ್ಲವೇ ಸಮಸ್ಯೆ ನಿನಗೆ. ಆದುದರಿಂದ ಇರಲಿ ಬಿಡು ಅಂತ ವಸುದೇವ ಹೇಳಿದ ಮಾತಿಗೆ ಒಪ್ಪಿ ಕಂಸ ಬಿಟ್ಟಿದ್ದ. ಆದರೆ ನಾರದರು ಬಂದು ಹೇಳಿದರು, ಈ ಲೆಕ್ಕ ನಂಬುವುದಕ್ಕಲ್ಲ. 1 8 ಆಗಬಹುದು, 8 ಒಂದಾಗಬಹುದು. ಸಪ್ತ ಸ್ವರಗಳ ಸರಿಗಮ ಪದನಿಸದಲ್ಲಿ ಷಡ್ಜ ಮೊದಲನೆಯದು ಹೌದು, ಮತ್ತೆ 8ನೇಯದು ಹೌದು ಷಡ್ಜ. ಹಾಗಾಗಿ ಎಚ್ಚರಿಕೆ. ಆ ಕ್ಷಣದಿಂದ ಕಂಸನ ಭಯ ಹೆಚ್ಚಾಯಿತು. ಎಲ್ಲ 6 ಶಿಶುಗಳನ್ನೂ ಕೊಂದ. 7ನೇಯದನ್ನು ಹಿಡಿದು ಬಡಿಯುವಾಗ ಕೈ ತಪ್ಪಿಸಿಕೊಂಡು ಜಿಗಿಯಿತು. 8ನೇಯವನು ಹುಟ್ಟಿದ ಎನ್ನುವುದು ಸುದ್ದಿ ಮಾತ್ರ. ಕಂಡವರ್ಯಾರೂ ಇಲ್ಲ ಮಥುರೆಯಲ್ಲಿ. ಬಿಗಿದ ಸೆರೆಯಲ್ಲಿದ್ದ ವಸುದೇವ ದೇವಕಿಯರಿಗೆ ಕೃಷ್ಣ ಹುಟ್ಟಿದ. ಆ ರಾತ್ರಿ ಆ ಎಲ್ಲ ಕದಗಳು ತೆರೆದು ಅವನು ಗೋಕುಲಕ್ಕೆ ಸೇರಿದ. ಇದೆಲ್ಲ ಸುದ್ದಿ. ಅದನ್ನೂ ಮೊನ್ನೆ ಬಂದು ನಾರದರು ಹೇಳಿದರು, ತಪ್ಪು ತಿಳಿದಿದ್ದಿ ಕಂಸ,
ನಿನ್ನನ್ನು ಕೊಲ್ಲುವುದಕ್ಕಾಗಿ ಅಲ್ಲಿ ಜನ ಸಿದ್ಧವಾಗುತ್ತಾರೆ ಅಂತ ಹೇಳಿದಾಗ ಒಬ್ಬೊಬ್ಬರನ್ನೇ ಕಳುಹಿಸುವುದಕ್ಕೆ ಪ್ರಾರಂಭಿಸಿದ. ಆದರೆ ನಾನು ಹೇಳುವುದು ಇಂದಿನ ಇರುಳಲ್ಲ, ಇದು ಬೆಳಗು. ನನಗೊಬ್ಬನ ಬೆಳಗಲ್ಲ, ಶ್ರದ್ಧಾವಂತರೆಲ್ಲರ ಬೆಳಕು, ಆಸ್ತಿಕವರೆಲ್ಲರ ಬೆಳಕು, ವಸುದೇವನ ದೇವಕಿಯ ಮುಂದಿನ ಬದುಕಿನ ಬೆಳಗು, ಇಡೀ ಮಥುರೆಗೆ ಯದುಕುಲಕ್ಕೆ ಹೊಸ ಬೆಳಗು ಇದು. ಆದುದರಿಂದ ಇದು ಇರುಳಲ್ಲ. ನಾನು ಹರಿಯ ಧ್ಯಾನದಲ್ಲಿ ಕಳೆಯುತ್ತಿದ್ದೇನೆ. ಏನು ಮಾಡೋಣ, ಒಪ್ಪಿಯಾನು ಕೃಷ್ಣ. ಕಂಸನ ಮಂತ್ರಿಯಾದವನು, ಕಂಸನ ದೌತ್ಯದಿಂದ ಬಂದವನು ಎನ್ನುವ ಕಾರಣದಿಂದ ನನ್ನನ್ನು ದೂರ ಬಿಡದೆ ಒಪ್ಪಿಯಾನೆ. ಎಷ್ಟು ಹೇಳಿದರೂ ಕೃಷ್ಣ ಭಕ್ತ ಎಂದು ಕಂಸನ ಸೇವೆಯನ್ನೇ ಅಲ್ಲವೇ ನಾನು ಮಾಡುತ್ತಿದ್ದದ್ದು. ಹಾವಿನ ಹೆಡೆಯ ನೆರಳಿನಲ್ಲಿ ಹಕ್ಕಿ ಗೂಡು ಕಟ್ಟಿತು ಎನ್ನುವುದು ಕವಿ ಸಮಯ. ಆದರೆ ನನ್ನ ಪಾಲಿಗೆ ಹಾಗಲ್ಲ. ಕೃಷ್ಣನನ್ನು ಕೊಲ್ಲುವುದಕ್ಕಾಗಿಯೇ ನಿಂತ ಕಂಸನ ಆಸರೆಯಲ್ಲಿದ್ದ ನಾನು ನಿತ್ಯ ಕೃಷ್ಣನ ಭಕ್ತ. ಈಗೊಂದು ಅವಕಾಶ ಬಂತಲ್ಲ, ಇದು ಭಾಗ್ಯ ಅಂತ ಹೇಳಲೇ. ಎಂತಹ ವ್ಯಂಗ್ಯ ಇದು. ಅಕ್ರೂರ, ನೀನು ಹೋಗಿ ಕರೆದುಕೊಂಡು ಬರಬೇಕು, ನೀನು ಹೋದರೆ ಅವ ಬರ್ತಾನೆ ಅಂತ. ಈವರೆಗೆ ಹೋದವರಾರು ತಿರುಗಿ ಬಂದಿಲ್ಲವಾದದ್ದರಿಂದ ನಾನು ಹೋದರೆ ತಿರುಗಿ ಬಂದೇನೆ, ಕರೆ ತಂದೇನೆಯೇ. ನಾನೆಷ್ಟು ಆಲೋಚನೆ ಮಾಡಿದರೆ ಏನು ಕಥೆ ಹೇಳಿ. ಈ ರಾತ್ರಿ ಬೆಳಗಾದರೆ ಅಕ್ರೂರ ಕೃಷ್ಣನನ್ನು ಕರೆದುಕೊಂಡು ಬರ್ತಾನೆ. ಯಾವುದಕ್ಕೆ? ಕಂಸನ ಕೈಗೆ ಕೊಡುವುದಕ್ಕೆ ಅಂತ. ಆ ಕಾರಣದಿಂದ ಉದಿಸಬೇಕಾದ ರವಿಗೆ ಮನಸ್ಸಿಲ್ಲ ಉದಯಿಸುವುದಕ್ಕೆ ಎನ್ನುವುದು ಅರ್ಥವಾಯಿತಲ್ಲ. ಉದಯ ಬಂದು ದೀಪ ಭಾಸ್ಕರ ಉದಯ ಬಂದು ದೀಪ ಭಾಸ್ಕರ ಯಾಕೆಂದಿರಿ ಭಾಸ್ಕರ ಯಾಕೆ ಹಿಂಗೆ ಬರಲಲ್ಲನು. ಮಧುದ್ವೇಷಿ ಹರಿಯ ಶ್ರೀಪದವ ಕಾಣುವ ಯೋಗ, ಮಧುದ್ವೇಷಿ ಹರಿಯ ಶ್ರೀಪದವ ಶ್ರೀಪದವ ಕಾಣುವ ಯೋಗ, ವಿಧಿಯು ತಪ್ಪಿಸುವನು ಯೋಗವ, ವಿಧಿಯು ತಪ್ಪಿಸು. ಶ್ರೀಹರಿಯ ಮಾಧವ ಕಾಣುವ ಯೋಗ, ವಿಧಿಯು ತಪ್ಪಿಸು. ಈ ರಾತ್ರಿ ನನಗೆ ನಿದ್ದೆ ಇಲ್ಲ. ಹರಿಧ್ಯಾನದಲ್ಲಿ ಬೆಳಗು ಮಾಡಬೇಕು ಅಂತಂದ್ರೆ ಎಷ್ಟು ಹೊತ್ತಾಯಿತು. ಯಾಕೋ ಬಾನಿನಲ್ಲಿ ಬೆಳಗು ಮೂಡುತ್ತಿಲ್ಲ. ಸೂರ್ಯನಿಗೂ ಮನಸ್ಸಿಲ್ಲ ನಾನು ಹೋಗುವುದು, ಕೃಷ್ಣನನ್ನು ಕರೆತರುವುದು. ಕಂಸನ ಸೇವೆಯನ್ನು ಮಾಡಿ ಕೃಷ್ಣ ದರ್ಶನದ ಭಾಗ್ಯ ಸಿಕ್ಕಿತು ಅಂತ ನನಗೆ ನಾನೇ ಹೆಮ್ಮೆ ಪಟ್ಟುಕೊಂಡರೆ ವಿಧಿಯೇ ಒಪ್ಪುತ್ತಿಲ್ಲ ಎಂದನಿಸುತ್ತದೆ. ಬೆಳಗಾದರೆ ಇವ ಹೋಗುತ್ತಾನಲ್ಲವೇ, ನಾನು ಮೂಡದಿದ್ದರೆ ಅಕ್ರೂರ ಪಯಣಿಸುವುದಿಲ್ಲ ಅಂತ ನಿರ್ಣಯಕ್ಕೆ ಬಂದನೆ ಅವನು. ಎಷ್ಟು ಕಷ್ಟ. ದೇವರನ್ನು ಕಾಣುವುದಕ್ಕೆ ಹೋಗುತ್ತಾ ಇದ್ದೇನೆ, ಏನನ್ನು ತೆಗೆದುಕೊಂಡು ಹೋಗಲಿ ಅಂತ ಆಲೋಚನೆ ಮಾಡುತ್ತೇನೆ. ನಾನು ಏನನ್ನು ಹಿಡಿದುಕೊಂಡು ಹೋಗಲಿ? ನನ್ನ ಕೃಷ್ಣ ಗೋವಿಂದ ಎನ್ನಿಸಿಕೊಂಡವನು ಹಾಲು ಬೆಣ್ಣೆಯಲ್ಲಿ ಬೆಳೆದನಂತೆ. ಕರಿಯ ಕೃಷ್ಣನ ಕೈಯಲ್ಲಿ ಬಿಳಿಯ ಬೆಣ್ಣೆ ಅದೆಷ್ಟು ಚೆನ್ನಾಗಿ ಕಂಡಿರಬಹುದು. ಆದರೆ ಹಾಲನ್ನು ಹಿಡಿದುಕೊಂಡು ಹೋಗೋಣ ಅಂದ್ರೆ ಮಥುರೆಯವರು ತಾಯಿಯ ಹಾಲಿನಲ್ಲೇ ವಿಷ ಬೆರೆಸಿದವರು. ಕೂತನಿಯನ್ನು ಕಳುಹಿದ್ದರಲ್ಲ. ನಾನು ಹಾಲು ಹಿಡಿದುಕೊಂಡು ಹೋದರೆ ನಂಬುತ್ತಾರೆಯೇ ಅವರು? ಬೇಡ ಬಿಡಿ. ಅವನು ಗೋವಿಂದನಲ್ಲವೇ, ಕರುಗಳ ಸಂಗಡ ಆಡಿದವನು, ದನಕಾದವನು ಅಂತಾದ್ರೆ ಒಂದೊಳ್ಳೆಯ ಮುದ್ದಾದ ಆಕಳ ಕರುವನ್ನು ಎತ್ತಿಕೊಂಡು ಹೋಗೋಣ ಅಂದರೆ ಧೇನುಕಾಸುರನನ್ನು ಕಳುಹಿಸಿದವರು ನಾವು. ಗೋರಿಯ ರೂಪದಲ್ಲಿ ಹೋಗಿ ಕೃಷ್ಣನನ್ನು ಕೊಂದು ಬಾ, ಅವ ತಿರುಗಿ ಬರಲಿಲ್ಲ ಎನ್ನುವುದು ಬೇರೆ. ಅದನ್ನು ಹಿಡಿದುಕೊಂಡು ಹೋದರೂ ನಂಬುವ ಹಾಗಿಲ್ಲ. ಏನನ್ನು ಹಿಡಿದುಕೊಂಡು ಹೋಗಲಿ? ನನ್ನ ಕೃಷ್ಣ ಜಗನ್ನಿವಾಸ, ಜಗನ್ನಾಥ ಅಂತ ನಾವು ನಂಬಿದರೂ ಕೂಡ ದೇವಕಿಯ ಮಗ.
ನಮಗೆ ಕಿರಿಯವನು, ನಮ್ಮ ಯಾದವರ ಹುಡುಗ ಎನ್ನುವ ಸಲುಗೆಯಿಂದ ಒಂದು ಆಟಿಕೆಯನ್ನು ತೆಗೆದುಕೊಂಡು ಹೋಗೋಣವೇ? ಒಂದು ಎತ್ತಿನ ಗಾಡಿಯನ್ನು ಸಣ್ಣದಾಗಿ ರೂಪಿಸಿ ತೆಗೆದುಕೊಂಡು ಹೋಗೋಣ ಅಂದ್ರೆ ಶಕಟಾಸುರನನ್ನು ಕಳುಹಿಸಿದವರು ನಾವು. ಅದು ನಂಬಿಕೆಯ ವಸ್ತುವಲ್ಲ. ಒಂದು ಹಾವನ್ನು, ಒಂದು ಹಕ್ಕಿಯನ್ನು ಒಂದು ಮೂರ್ತಿಯಾಗಿ ತೆಗೆದುಕೊಂಡು ಹೋಗೋಣವೇ? ಬಕಾಸುರನನ್ನು ಹಕ್ಕಿಯ ರೂಪದಲ್ಲಿ ಕಳುಹಿಸಿ ಕೃಷ್ಣನ ನಾಶಕ್ಕೆ ಮನಸ್ಸು ಮಾಡಿದವರು ನಾವು. ಅದನ್ನೂ ಅವರು ನಂಬುವುದಿಲ್ಲ. ಅಘಾಸುರನನ್ನು ಕಳುಹಿಸಿದ್ದೆವಲ್ಲ, ಹಾವಿನ ರೂಪದಲ್ಲಿ ಹೋಗಿ ನುಂಗಿ ಬಾ ಎಂದು. ಅವನು ತಿರುಗಿ ಬಂದಿಲ್ಲ. ಕೈಯಲ್ಲಿ ಹಿಡಿದುಕೊಂಡು ಹೋಗುವುದಕ್ಕೆ ಏನೂ ಇಲ್ಲವಲ್ಲ. ಏನನ್ನು ಹಿಡಿದುಕೊಂಡು ಹೋದರು ಗೋಕುಲದವರು ನಂಬಿಯಾರು, ಭರವಸೆ ಇಟ್ಟಾರು ಅಂತ ನನಗನ್ನಿಸುತ್ತಿಲ್ಲ. ಏನನ್ನು ಹಿಡಿದುಕೊಂಡು ಹೋಗಲಿ? ಹೃದಯದ ಭಕ್ತಿಯೊಂದನ್ನು ಬಿಟ್ಟರೆ ಇನ್ನೇನು ಇಲ್ಲ. ಶ್ರೀಹರಿ, ನಾನಂದುಕೊಂಡೆ ನನಗಾಗಿ ಸೂರ್ಯ ತಡೆದು ನಿಲ್ಲುತ್ತಾನೆ ಎಂದು. ಜಗತ್ತಿನಲ್ಲಿ ಯಾರಾದರೂ ಸಮಯ ತಪ್ಪಿಸಬಹುದು. ಭಗವಾನ್ ಭಾಸ್ಕರ ತನ್ನ ಸಮಯವನ್ನು ತಪ್ಪಿಸಿಯಾನೆ. ಆಗೋ ಆಗೋ ಆಕಾಶದಲ್ಲಿ ಮೂಡುತ್ತಿದೆ ಬೆಳಗು. ಉದಯ ಜಲಗೆ ಬರಲಿದ್ದ ಅಕ್ರೂರನು, ಬರಲಿದ್ದ ಅಕ್ರೂರನು ಭವಾದಿಯ ಉತ್ತರಿತ ರಥ ಕಡರೋತ್ತ ಇಂದಿನ ಬೆಳಗು ಈ ಜಗದ ಬೆಳಗು, ಭುವಿಯ ಬೆಳಗು, ಭಗವಂತನನ್ನು ಕರೆದುಕೊಂಡು ಬರುವಂತಹ ಬೆಳಗು. ಹಾಗಾಗಿ ಭಗವಾನ್ ಭಾಸ್ಕರನಿಗೆ ನಮಿಸಿದ್ದೇನೆ. ಹಾಗೂ ಈ ಬೆಳಗಿನ ಹಾದಿಯಲ್ಲಿ ಎಲ್ಲರ ಮನೋರಥವನ್ನು ನಡೆಸಬಲ್ಲಂತಹ ಆ ಕೃಷ್ಣನನ್ನು ಕರೆತರುವುದಕ್ಕೆ ರಥ ಹತ್ತಿದ್ದೇನೆ. ನನ್ನ ರಥದಲ್ಲಿ ಏನನ್ನು ತುಂಬಿಕೊಳ್ಳಲಿ ಅಂದರೆ ಆಭರಣಗಳನ್ನು ತುಂಬಿಕೊಳ್ಳಬಹುದು. ಬಂಗಾರವನ್ನಾದರೂ ನಂಬಿಯಾರೆ. ಆದರೆ ಅರಸನ ಮರ್ಯಾದೆ, ಮಂತ್ರಿಯ ಮರ್ಯಾದೆ ಏನನ್ನಾದರೂ ತೆಗೆದುಕೊಂಡು ಹೋಗಬೇಕು. ಕೇವಲ ಕೃಷ್ಣನಿಗಾಗಿ ಅಲ್ಲ, ನಂದನೇ ಮೊದಲಾದ ಗೋಕುಲದ ಹಿರಿಯರಿಗಾಗಿ ಕಂಸ ಕಳುಹಿಸಿದ್ದಾನೆ ಎನ್ನುವ ಉಡುಗೊರೆಯನ್ನು ತುಂಬಿಕೊಂಡಿದ್ದೇನೆ. ಆದರೆ ಅದು ನನಗೆ ಲಕ್ಷ್ಯವಲ್ಲ. ಕೃಷ್ಣನ ಕುರಿತು ಎಷ್ಟು ಕೇಳಿದ್ದೇವೆ. ಅವನನ್ನು ಕಾಣುವುದು ಅಂದರೆ ಏನು ಅಲ್ಲವೇ? ಏಸು ಜನ್ಮಾಂತರದ ಪುಣ್ಯ ಫಲವೋ ಕೇಶವನನ್ನು ನೋಡುವ ಭಾಗ್ಯ ನನಗೆ ಅಂತಾದರೆ, ಋಷಿಗಳು ತಪಸ್ಸು ಮಾಡುವಾಗ ನಾರದರು ಬಂದು ಕೇಳಿದರು, ಏನು ಮಾಡ್ತಾ ಇದ್ದೀರಿ? ಭಗವಂತನ ದರ್ಶನಕ್ಕಾಗಿ ತಪಸ್ಸು ಮಾಡುತ್ತಾ ಇದ್ದೇವೆ, ಅರಳಿ ಮರದ ಕೆಳಗೆ ಕುಳಿತಿದ್ದೇವೆ, ಯಾವಾಗ ಆಗಬಹುದು? ನಾರದರು ಹೇಳಿದರಂತೆ, ಈ ಮರದಲ್ಲಿರುವ ಎಷ್ಟು ಎಲೆಗಳಿದ್ದಾವಲ್ಲ ಅಷ್ಟು ಜನ್ಮವನ್ನು ಎತ್ತಿದ ಮೇಲೆ ನಿಮಗೆ ಶ್ರೀಮನ್ನಾರಾಯಣನ ದರ್ಶನವಾದೀತು ಅಂತ ಕುಣಿದು ಬಿಟ್ಟರಂತೆ ಋಷಿಗಳು. ಆಗುತ್ತದಲ್ಲ ನಮಗೆ ಶ್ರೀಮನ್ನಾರಾಯಣನ ದರ್ಶನವಾಗುತ್ತದೆ ಅಂತ ಆದ್ರೆ ಎಷ್ಟು ಜನ್ಮವನ್ನು ಎತ್ತಿಯೇವು ಅಂತ. ಈ ಜನ್ಮದಲ್ಲಿ ಇದೇ ಸಂದರ್ಭದಲ್ಲಿ ಇಂದಿನ ಸೂರ್ಯ ಮುಳುಗುವುದರೊಳಗಾಗಿ ನಾನು ಶ್ರೀಕೃಷ್ಣನನ್ನು ಕಾಣುತ್ತೇನೆ ಎನ್ನುವ ಭಾಗ್ಯ ನನ್ನದೆಷ್ಟು ದೊಡ್ಡದು. ಹಾಗಾಗಿ ಇನ್ನು ತಡ ಮಾಡುವುದಲ್ಲ. ನನ್ನ ರಥ ಮಥುರೆಯ ಬಾಗಿಲಂತ ಹೋಗಲಿ ಹೋಗಲಿ ಹೋಗಲಿ. ಕಪ್ಪು ಯಮುನೆ ಹರಿಯುತ್ತಿರುವಂತಹ ಜಾಗದವರೆಗೂ ಬಂದು ಯಮುನೆಯನ್ನು ದಾಟಿದೆ. ಯಾಕೆ ಕಂಸನೇ ಬರಲಾರ ಅಂದರೆ ಯಮುನೆ ಕಪ್ಪು, ಕೃಷ್ಣ ಕಪ್ಪು ಅಂತ ಕೇಳಿದಂದಿನಿಂದ ಕತ್ತಲೆಗೆ ಹೆದರುತ್ತಿದ್ದಾನೆ ಕಂಸ. ದೀಪ ಹಚ್ಚಿದರೆ ದೀಪದ ಹೊಗೆ ಕಪ್ಪಾಗುತ್ತದೆ, ಆರಿಸಿ ಎನ್ನುತ್ತಾನೆ. ಆರಿಸಿದ ತಕ್ಷಣ ದೀಪ ಹಚ್ಚಿ ಎಲ್ಲವೂ ಕತ್ತಲಾಯಿತು ಅನ್ನುತ್ತಾನೆ. ಯಮುನೆಯೂ ಕಪ್ಪಾದದ್ದರಿಂದ ದಾಟಲಾರ. ನಾನು ದಾಟಿ ಬಂದೆನಲ್ಲ. ಕಪ್ಪು ಯಮುನೆಯ ತೀರದಲ್ಲಿರುವ ಬಿಳಿ ಮರಳು ಇದ್ಯಾವುದು? ಎಲ್ಲಿಗೆ ಬಂದೆ ನಾನು? ಬರಬರಲು ಬರಬರಲು ಬರಬರಲು
ಹೆಜ್ಜೆಯ ಕಂಡು ಶ್ರೀಹರಿಯ ಹೆಜ್ಜೆಯ ಕಂಡು ರಥದಿಂದರೆಗೆ ತಪ್ಪನೆ ಕೆಡೆದು ರಥದಿಂದರೆಗೆ ತಪ್ಪನೆ ಕೆಡೆದು ಕುಡಿಯಳು ಹೊರಳುತ್ತೀ ಹೊರಡುತ್ತೀರ್ಥ ಇದು ವೃಂದಾವನ. ಶ್ರೀಕೃಷ್ಣನು ಕುಣಿದ ನೆಲ. ಗೋಕುಲದ ಗೋಪಿಕೆಯರೆಲ್ಲ ಅವನ ಸಂಗಡ ಇಲ್ಲಿ ಕುಣಿಯುತ್ತಾರಂತೆ, ಹಾಡುತ್ತಾರಂತೆ, ನಲಿಯುತ್ತಾರಂತೆ. ಕೇಳಿದವ ನಾನು, ಈ ಬಿಳಿ ಮರಳಿನಲ್ಲಿ ಕೃಷ್ಣ ಕುಣಿದಾಗ ಹೇಗೆ ಕಂಡಿರಬಹುದು? ಇದೇನಿದು? ಒಂದರ ಹಿಂದೆ ಒಂದೊಂದು ಹೆಜ್ಜೆ. ಎಷ್ಟು ರೀತಿಯಲ್ಲಿ ಕುಣಿದಿರಬಹುದು ಅಷ್ಟು ರೀತಿಯಲ್ಲಿ ಹೆಜ್ಜೆಗಳು ಮೂಡಿದೆ. ಈ ಕೃಷ್ಣನ ಹೆಜ್ಜೆಗಳ ಸಂಗಡ ಹೆಜ್ಜೆ ಹಾಕಿದವರ ಪುಣ್ಯ ಎಂಥದ್ದು, ಅವರ ಕೊಳಲಿಗೆ ತಲೆದೂಗಿದವರ ಪುಣ್ಯ ಎಂಥದ್ದು. ಈ ನದಿ ನಿಧಾನವಾಗಿ ಹರಿಯುತ್ತಿದ್ದಾಳೆ. ಯಮುನೆಗೆ ಕೃಷ್ಣನ ಕೊಳಲಿನ ದನಿಯನ್ನು ಕೇಳುವ ಆಸೆ, ಹಾಗಾಗಿ ನಿಧಾನವಾಗಿ ಹರಿಯುತ್ತಾಳೆ. ಇಲ್ಲಿರುವ ಗಿಡಮರಗಳು ತಲೆದೂಗುತ್ತಿರುವುದು ತಂಗಾಳಿಗಲ್ಲ, ಕೃಷ್ಣನ ಕೊಳಲ ದನಿಗಾಗಿ ಎಂದುಕೊಳ್ಳುತ್ತೇನೆ. ಇದೇನಿದು? ಈ ಹೆಜ್ಜೆಯಲ್ಲಿ ಶಂಖ ಚಕ್ರಗಳನ್ನು ಗುರುತಿಸುತ್ತಿದ್ದೇನೆ. ಓ, ಇದು ಶ್ರೀಹರಿಯ ಪಾದ. ಕುಣಿದನೇ ಶ್ರೀಹರಿ. ನಾನು ನಿಲ್ಲುವುದಲ್ಲ, ರಥದಲ್ಲಿ ಅಲ್ಲ, ಗೊಪ್ಪನ ಕೆಳಗೆ ಬಿದ್ದಿದ್ದೇವೆ. ಈ ಮರಳಿನಲ್ಲಿ ಹೊರಳಿದ್ದೇನೆ. ಯಮುನೆಯ ಮರಳ ಕಣಮಾಗುವ ಭಾಗ್ಯ ನನಗೆ ದಕ್ಕಲಿಲ್ಲ. ಅವನು ಮೇಯಿಸುವ ಆ ಗೋವಿಗೆ ತುತ್ತಾಗುವ ಒಂದು ಹುಲ್ಲಿನ ಎಸಳಾಗುವ ಭಾಗ್ಯ ನನಗೆ ದಕ್ಕಲಿಲ್ಲ. ಆದರೆ ಕೃಷ್ಣ ನೋಡಾಡಿದ ನೆಲದಲ್ಲಿ, ಈ ಮರಳಿನಲ್ಲಿ ನಾನು ನನ್ನ ಮೈಯನ್ನು ಹೊರಳಿಸುವಂತ ಅವಕಾಶ ಸಿಕ್ಕಿತಲ್ಲ. ಕೃಷ್ಣ ಹರಿ ಹರಿ ಹರಿ. ಬಂದ ಕೆಲಸವನ್ನು ಮರೆತು ಇದರಲ್ಲಿಯೇ ಕಳೆಯುವುದಕ್ಕಾದೀತೆ. ಪ್ರವೇಶಿಸಿದರೆ ಗೋಕುಲದವರು ಮಥುರೆಯವರನ್ನು ಸ್ವಾಗತಿಸಿಯಾರೆ. ಅಂಜಿಕೆಯೊಂದು ಕಡೆ, ಭರವಸೆ ಇನ್ನೊಂದೆಡೆ. ಹಾಗಾಗಿ ಕಂಸನ ಭಯದಿಂದ ಇಡೀ ಗೋಕುಲ ಎಷ್ಟು ಭಯದಿಂದಿರಬಹುದು ಅನ್ನುವ ಆಲೋಚನೆ ನನಗೆ. ನೋಡುತ್ತೇನೆ ಹೇಗಿದೆ ಗೋಕುಲ. ಕಟ್ಟಿ ಮುಟ್ಟಿ ಆಡುತ್ತಿರುವ ಗೋಪಬಾಲರು, ಕಟ್ಟಿ ಮುಟ್ಟಿ ಆಡುತ್ತಿರುವ ಗೋಪಬಾಲರು. ಆಹಾ, ತೊಟ್ಟಿಯಲ್ಲಿ ಮೈಯ ಮರದ ಗೋಪ ಹಿರಿಯರು, ಗೊಟ್ಟಿಯಲ್ಲಿ ಮೈಯ ಮರದ ಗೋಪ ಹಿರಿಯರು. ಭಯದ ಭಾವ ಎಷ್ಟಾದರೂ ಹಟ್ಟಿ ಹಟ್ಟಿ ಅಲ್ಲಿ ದೀಪ ಇಟ್ಟ ಚಂದವೋ. ಕೃಷ್ಣ ಎಂಥ ಭಾಗ್ಯವೋ, ಪುಟ್ಟ ಕೃಷ್ಣ ನಲಿದಲಿಲ್ಲಿ ಎಂಥ ಭಾಗ್ಯವೋ. ಬಟ್ಟಗಳ್ಳನಲ್ಲಿ ಹೋದ ಯಾರ ಕೇಳುವುದು, ಯಾರ ಕೇಳುವುದು, ಯಾರ ಕೇಳುವುದು. ತಟ್ಟಿ ಮುಟ್ಟಿ ಆಡುತ್ತಿರುವ, ತಟ್ಟಿ ಮುಟ್ಟಿ ಆಡುತ್ತಿರುವ ಗೋಪಬಾಲರು. ಸಂಜೆಯಾಗುತ್ತಿದ್ದರೂ ಕೂಡ ಮಕ್ಕಳೆಲ್ಲ ಹೊರಗೆ ಆಡುತ್ತಿದ್ದಾರೆ. ಇದು ಹೇಗೆ ಸಾಧ್ಯವಾಯಿತು? ಸತ್ಯಕ್ಕಿಂತಲೂ ಸುದ್ದಿಯೇ ಹೆಚ್ಚು ಪರಿಣಾಮ ಬೀರುತ್ತದೆಯೇ? ತಂಗಾಳಿ ಬೀಸಿದರೂ ಕೂಡ ಮಕ್ಕಳನ್ನು ಒಳಗೆಳೆದುಕೊಳ್ಳುತ್ತಾರೆ ಮಥುರೆಯಲ್ಲಿ. ಯಾಕೆ?
ತೃಣಾವರ್ತನನ್ನು ಕಳುಹಿಸಿದ್ದರಲ್ಲ, ಬಿರುಗಾಳಿಯಾಗಿ ಬಂದು ಕೃಷ್ಣನನ್ನು ಎತ್ತಿ ಮೇಲಕ್ಕೊಯ್ದು ಕೆಳಗೆ ಬಿದ್ದ ಅಸುರ ಜೀವ ಬಿಟ್ಟನಂತೆ. ಅವನ ಎದೆ ಮೇಲೆಯೇ ಆಡುತ್ತಿದ್ದನಂತೆ ಶ್ರೀಕೃಷ್ಣ. ಹೀಗೆ ಗಾಳಿ ಬಂದರೆ ಮಕ್ಕಳನ್ನು ಎಳೆದೊಯ್ಯುತ್ತದೆ ಎನ್ನುವ ಸುದ್ದಿ ಮಥುರೆಯಲ್ಲಿದೆ. ಹಾಗಾಗಿ ತಂಗಾಳಿಯನ್ನೂ ನಂಬದ ಸ್ಥಿತಿ ಇದೆ. ಆದರೆ ಇಲ್ಲಿ ತಂಗಾಳಿಯನ್ನು ಇವರೇ ಗಾಳಿಯನ್ನು ಎಬ್ಬಿಸುವಷ್ಟು ಚೆನ್ನಾಗಿ ಕುಣಿಯುತ್ತಿದ್ದಾರೆ ಮಕ್ಕಳು. ಎಲ್ಲ ಮಕ್ಕಳ ತಲೆಯಲ್ಲೂ ಒಂದು ನವಿಲುಗರಿ, ಕೈಯಲ್ಲೊಂದು ಕೋಲು, ಎಲ್ಲರೂ ಕೃಷ್ಣರೇ ಈ ಗೋಕುಲದಲ್ಲಿ. ಹಿರಿಯರು ಮಾತನಾಡುತ್ತಿದ್ದಾರಲ್ಲ, ಕಟ್ಟೆಯಲ್ಲಿ ಗೋಷ್ಠಿಯನ್ನು ಮಾಡುತ್ತಿದ್ದಾರಲ್ಲ, ಕಿವಿಗಾನಿಸಿದರೆ ಕೃಷ್ಣನ ಕಥೆ. ಹೇಗೆ ನಮ್ಮ ಕೃಷ್ಣ ಕಾಳಿಂದಿಯಲ್ಲಿ ಮಡುವಿನಲ್ಲಿದ್ದಂತಹ ಕಾಳಿಂಗನನ್ನು ಬಡಿದು ನಮ್ಮ ಗೋವುಗಳಿಗೆ ರಕ್ಷಣೆ ನೀಡಿದ. ಹಾಗೂ ಇಂದ್ರನನ್ನು ಎದುರು ಹಾಕಿಕೊಂಡು ಗೋವರ್ಧನಗಿರಿಯನ್ನು ಕಿರುಬೆರಳಿನಲ್ಲಿ ಎತ್ತಿ ನಮ್ಮನ್ನು ರಕ್ಷಿಸಿದ ಇವ ಹುಡುಗನಲ್ಲ ಎನ್ನುವುದನ್ನು ಮಾತನಾಡುತ್ತಿದ್ದಾರೆ. ನಾನು ಬಂದದ್ದು ಗೋಕುಲದವರಿಗೆ ಲಕ್ಷ್ಯಕ್ಕೇ ಇಲ್ಲ. ಯಾರು ಬಂದರೂ ಅವರನ್ನು ಸಂಶಯಿಸುತ್ತಾರೆ ಅಂತಂದರೆ ಇವರ ನಂಬಿಕೆ ಅದೆಷ್ಟು ದೊಡ್ಡದು ಬದುಕಿನಲ್ಲಿ. ಎಷ್ಟು ಆನಂದವಿದೆ ಇಲ್ಲಿ. ಎಲ್ಲರ ಮನೆಯಲ್ಲಿ ದೀಪ ಹಚ್ಚಿದ್ದಾರಲ್ಲ, ಕತ್ತಲಾದ ಮೇಲೂ ದೀಪ ಹಚ್ಚಬಾರದು ಎನ್ನುವುದು ಯುದ್ಧದ ಮಾತು. ಎಲ್ಲಿ ಸಾವಿಗೆ ಆಹ್ವಾನವಿರುತ್ತದೆಯೋ ಕತ್ತಲೆಯಲ್ಲಿ ದೀಪವಾರಿಸಿ ಎನ್ನುವುದು ರಾಜಾಜ್ಞೆಯಾಗುತ್ತದೆ. ಆದರೆ ಇಲ್ಲಿ ಅಂಥದ್ದೊಂದು ಸಮಸ್ಯೆ ಇಲ್ಲವಲ್ಲ. ಕೃಷ್ಣನನ್ನು ಹೇಗೆ ಹುಡುಕಲಿ, ಬಟ್ಟಗಣ್ಣನನ್ನು ಹೇಗೆ ಹುಡುಕಲಿ? ಇದು ಕೃಷ್ಣನ ಮನೆಯೇ ಅಂತ ಕೇಳಿದರೆ ಎಲ್ಲರೂ ನಮ್ಮ ಮನೆ ಕೃಷ್ಣನ ಮನೆಯೇ ಅಂತ ಹೇಳ್ತಾರೆ. ಯಾಕೆ? ಕೃಷ್ಣ ನಮ್ಮ ಮನೆಯಲ್ಲಿ ಹಾಲು ಕುಡಿದಿದ್ದಾನೆ, ಕೃಷ್ಣ ನಮ್ಮ ಮನೆಯಲ್ಲಿ ಮೊಸರು ಕದ್ದಿದ್ದಾನೆ, ಕೃಷ್ಣ ನಮ್ಮ ಮನೆಯಲ್ಲಿ ಮಜ್ಜಿಗೆಯ ಪಾತ್ರೆಯನ್ನು ಒಡೆದಿದ್ದಾನೆ. ಒಂದೇ ಎರಡೇ, ಇವರೆಲ್ಲ ಕೃಷ್ಣನ ಮನೆ ನಮ್ಮದೇ ಅನ್ನುತ್ತಿದ್ದಾರೆ. ಹೇಗೆ ಹುಡುಕಲಿ? ನಂದನ ಮನೆಯೇ ಯಾರದು ಅಂತ ಕೇಳಿದೆ. ಓ, ಅಲ್ಲಿ ತೋರುತ್ತದೆ ಎಲ್ಲ ದೊಡ್ಡ ಗೃಹ, ಹೋಗುವುದು ಹೇಗೆ? ಹಾಗೋ ಈ ಗೋವಿನ ಹೆಜ್ಜೆಯನ್ನು ಅನುಸರಿಸಿ ಹೋದರೆ ಗೋವಿಂದ ಕಾಣುತ್ತಾನೆ ಅಂತ ಹೇಳುತ್ತಾ ಇದ್ದಾರೆ. ಹಾಗಾಗಿ ಹಾಗೆಯೇ ಹೋಗುತ್ತೇನೆ. ಬಾಗಿಲನ್ನು ಹಾಕಿ ಭದ್ರವಾಗಿ ಕೃಷ್ಣನನ್ನು ಒಳಗಿಟ್ಟು ಕಾವಲಿಟ್ಟಿದ್ದಾರೆ ಅಂತ ನಾನು ನಿರೀಕ್ಷಿಸಿದ್ದೆ. ಭೇಟಿಗೆ ಬಂದವರನ್ನು ಪರಿಶೀಲಿಸಿಯೇ ಒಳಗೆ ಬಿಡುತ್ತಾರೆ. ಕೃಷ್ಣನಿಗೆ ಅಪಾಯವಾಗಬಾರದಲ್ಲ ಎಂದು ನಾನು ಆಲೋಚಿಸಿದ್ದೆ. ಎಷ್ಟೆಂದರೂ ಮಂತ್ರಿಯಲ್ಲವೇ? ಅದಿಲ್ಲ. ಪ್ರೀತಿಯಿಂದ, ಪ್ರೇಮದಿಂದ, ವಾತ್ಸಲ್ಯದಿಂದ, ವಿಶ್ವಾಸದಿಂದ ಕಟ್ಟಿದ್ದಾರೆ ಈ ಊರನ್ನು. ಆದುದರಿಂದ ಸುರಕ್ಷೆಗೆ ಭಯದ ಆವರಣವಿಲ್ಲ. ಬಂದರೆ ಬೆಳಕು ಕಾಣುತ್ತಿದೆ. ಇದು ಬೆಳಕಲ್ಲ, ಬೆಳಕಿನ ಮೂಲ ಕೃಷ್ಣ. ಕಂಡನು ಅಕ್ರೂರ ಶ್ರೀಹರಿಯನ್ನು, ಕಂಡನು ಕಂಡನು ರತ್ನವಿಷ್ಟರದಿ ಶ್ರೀಹರಿಯ, ಕಂಡನು ರತ್ನ ವಿಷ್ಟರದಿ ಶ್ರೀಹರಿಯ, ಉತ್ತಂಡ ಮೂರುತಿಯ ಬ್ರಹ್ಮಾಂಡ ನಾಯಕನನ್ನು, ಉತ್ತಂಡ ಮೂರುತಿಯ ಬ್ರಹ್ಮಾಂಡ ನಾಯಕನು, ಕಂಡನು ಶ್ರೀಹರಿಯನ್ನು, ಕಂಡನು ಶಾಂತಾಕಾರಂ ಭುಜಗಶಯನಂ ಪದ್ಮನಾಭಂ ಸುರೇಶಂ ವಿಶ್ವಾಧಾರಂ ಗಗನ ಸದೃಶಂ ಮೇಘವರ್ಣಂ ಶುಭಾಂಗಂ ಲಕ್ಷ್ಮೀಕಾಂತಂ ಕಮಲನಯನಂ ಯೋಗವಿರ್ಧ್ಯಾನಗಮ್ಯಂ ವಂದೇ ವಿಷ್ಣುಂ ಭವಭಯಹರಂ ಸರ್ವಲೋಕೈಕನಾಥಂ. ನಿನ್ನನ್ನು ಹಾಗೆ ಕಂಡವರು, ಹಾಗೆ ಕಲ್ಪಿಸಿದವರು, ಹಾಗೆ ಭಾವಿಸಿದವರು ನಾವು. ಕೃಷ್ಣ, ಏನು ಚಂದವೋ ಇದು. ಎತ್ತರದ ಪೀಠದಲ್ಲಿ ಕುಳಿತ ನಿನ್ನನ್ನು ನೋಡುವ ಭಾಗ್ಯ ನನ್ನದು. ಆಹಾ, ಆ ಮುಂಗುರುಳಿನಲ್ಲಿ ಬದುಕಿಗೆ ಸ್ವಾತಂತ್ರ್ಯವಿದೆ ಎನ್ನುವ ನೋಟ ಕಾಣುತ್ತಿದೆ. ನಿನ್ನ ಕಣ್ಣ ಕರುಣೆಯಲ್ಲಿ ಲೋಕ ಸುರಕ್ಷಿತ ಎಂಬ ಭಾವ ಬಲಿಯುತ್ತಿದೆ. ಬಿಗಿದ ಗಟ್ಟಿಯಲ್ಲಿ ನಮಗೆಲ್ಲ ಗಟ್ಟಿಯಾದ ವಿಶ್ವಾಸ ಕಾಣುತ್ತಿದೆ. ಹಿಡಿದ ಕೊಳಲಿನಲ್ಲಿ ಈ ಜಗತ್ತು ಧ್ವನಿಮೂಲವಾದದ್ದು ಎನ್ನುವುದನ್ನು ಪ್ರತಿನಿಧಿಸುತ್ತಿದೆ. ಯಾಕೆ ಚಿಂತೆ?
ಅನ್ನುವ ರೀತಿಯಲ್ಲಿ ಯಾವಾಗಲೂ ಸಚ್ಚಿದಾನಂದ ರೂಪದಲ್ಲಿರುವ ನಿನ್ನ ನವಿಲುಗರಿ ನನಗೆ ಕಾಣುತ್ತಿದೆ. ನಿನ್ನನ್ನು ಅಲಂಕರಿಸಿದಳಂತೆ ಯಶೋದೆ. ಕೃಷ್ಣ, ನಿನ್ನ ಬಾಲ ಲೀಲೆಗಳನ್ನು ಕೇಳಿದವನು ನಾನು. ಆದರೆ ನನಗೀಗ ಕಂಡರೆ ನನ್ನ ದೇವಕಿಯ ಮಗ ಜಗನ್ನಿವಾಸ, ಜಗನ್ನಾಯಕ, ಬ್ರಹ್ಮಾಂಡ ನಾಯಕ ಎನ್ನುವ ಭಾವ ಮೂಡುತ್ತಾ ಇದೆ. ಹರಿ, ನೀನು ಹುಟ್ಟುವ ಮೊದಲೇ ಶಬ್ದ ಹುಟ್ಟಿದೆಯಂತೆ. ಕೃಷ್ಣ ಕೃಷ್ಣ ಕೃಷ್ಣ, ನಿನ್ನ ಕಾಲನ್ನು ಕಟ್ಟಿಕೊಳ್ಳುತ್ತಿದ್ದೇನೆ. ನಾನು ಅಕ್ರೂರ ಬಂದಿದ್ದೇನೆ. ಜಲದಿಸುತ್ತೆ ಏಳ ತಪ್ಪುವ ಇದು ಚೆನ್ನೋಳೇನ ಎಳೆದು ಬಪುತನ. ಜಲದಿಸುತ್ತೆ ಏಳ ತಪ್ಪುವ ಇದು ಚೆನ್ನೋಳೆದು ಬಪುತನ. ಮಗುದಲ ತೊಲಗಿ ಸದನಗಿ ತಪ್ಪಿದನು ಕರುಣದಿಂದ. ಕೃಷ್ಣ, ನೀನು ದೇವರೆನ್ನುವುದು ನಿಜ. ಎಷ್ಟು ಆತಂಕ ಇತ್ತು. ಕಂಸನ ಸೇವೆ ಮಾಡಿದವನನ್ನು ನೀನು ಹೀಗೆ ಸ್ವೀಕರಿಸುತ್ತೀಯೇ ಎಂಬ ವಿಶ್ವಾಸ ನನಗಿರಲಿಲ್ಲ. ಎಷ್ಟಂದರೂ ವ್ಯವಹಾರವಲ್ಲವೇ. ಆದರೂ ಯಾವ ಭಿನ್ನ ಭಾವಗಳಿಲ್ಲದೆ, ಭೇದವಿಲ್ಲದೆ ತೆಗೆದಪ್ಪಿದೆಯಲ್ಲ ಈ ನಳಿದೋಳುಗಳಲ್ಲಿ ಒಂದಪ್ಪುಗೆಯನ್ನು ಪಡೆಯುವ ಭಾಗ್ಯ ನನಗೆ ಬಂತು. ಸೀತೆಯನ್ನು ಕಂಡು ಬಂದ ಹನುಮಂತನಿಗೆ ಕೊಟ್ಟ ಶ್ರೀರಾಮನ ಉಡುಗೊರೆ ಒಂದು ಅಪ್ಪುಗೆಯಂತೆ. ಶ್ರೀಹರಿ, ನಿನ್ನನ್ನು ಕಾಣುವುದಕ್ಕೆ ಬಂದರೆ ಅಂತಹದೊಂದು ಅಪ್ಪುಗೆಯನ್ನು ನೀಡಿದೆಯಲ್ಲ. ಧನ್ಯವಾಯಿತು ನನ್ನ ಮಥುರೆ, ಧನ್ಯವಾಯಿತು ನನ್ನ ಬದುಕು. ಕೃಷ್ಣನನ್ನು ಕಾಣಬೇಕು ಅಂದರೆ ಇಷ್ಟು ಆಪ್ತವಾಗಿ, ಇಷ್ಟು ಹತ್ತಿರವಾಗಿ ನಿನ್ನನ್ನು ಕಾಣುವುದೇ. ಈ ಮೈಯ ಪುಳಕವನ್ನು ಹೇಗೆ ಹೇಳಲಿ? ಇಲ್ಲಿಂದ ಕೂಗಿ ಹೇಳಬೇಕು ನಾನು ನನ್ನ ಮಥುರೆಗೆ, ನಾನು ಕೃಷ್ಣನನ್ನು ಕಂಡಿದ್ದೇನೆ ಅಂತ. ಹೀಗೆ ಸಾಧ್ಯ ಹೇಳು? ಅಪ್ಪುಗೆ ಎಷ್ಟೇ ಸಾಲದು ಕೃಷ್ಣ. ಕಣ್ಣು ತಣಿದಿದೆ, ಮೈ ದಣಿದಿದೆ. ನನ್ನ ಕಿವಿಗೂ ನಿನ್ನ ಮಾತುಗಳು ಬೇಕು. ಮಾತಾಡಿಸು ಕೃಷ್ಣ. ಬಾಂಧವನು ನೀನೆನಗೆ ನಮ್ಮಯ ಮಂದಿರಗೆ ಬರಲೆಂದು ಸುದಿನವು. ಬಾಂಧವನು ನೀನೆಮಗೆ ನಮ್ಮಯ ಮಂದಿರಗೆ ಬರಲೆಂದು ಸುದಿನವು. ಸಂದುದೇಮಯ ಕುಲಪವೇ ದೇವಕನು ದೇವಕಿಯು ಶೌರ್ಯ ಮಾವಗ್ರಸೆಯದು ಕುಲರ. ದೇವಕನು ದೇವಕಿಯು ಶೌರ್ಯ ಮಾವಗ್ರಸೆಯದು ಕುಲ ಟಿಪಿಗಿಂದಿರುತ್ತಿದರೆ ಮದುವೆಯ ಭುವನಯದಿ. ಕೃಷ್ಣ, ನಿನ್ನಿಂದ ಮಾತ್ರ ಇಂತಹ ಮಾತುಗಳು ಬರಬಹುದು. ಬಾಂಧವನು ನೀ ನಮಗೆ ಬಂಧುತ್ವವನ್ನು ನೆನಪಿಸಿದೆಯಲ್ಲ, ನನಗದು ಬೇಕಿತ್ತು. ನೀನು ಜಗದ್ಬಾಂಧವ, ಆಪದ್ಬಾಂಧವ ಅಂತಲೇ ನಾವು ನಂಬಿದವರು. ಆದರೆ ಲೌಕಿಕವಾದ ಬಾಂಧವ್ಯವನ್ನು ನೆನಪಿಸಿ ಯದುಕುಲದ ಅಕ್ರೂರನನ್ನು ಅಪ್ಪಿದೆಯಲ್ಲ, ಎತ್ತಿ ನಗಹಿದೆಯಲ್ಲ. ಕೃಷ್ಣ, ನೀನು ಕೇಳುವುದೇನು? ಕ್ಷೇಮ ಸಮಾಚಾರವನ್ನು. ಯದುಕುಲದವರು ಹೇಗಿದ್ದಾರೆ? ಅಜ್ಜನಾದಂತಹ ಉಗ್ರಸೇನ, ಮಾಮನಾದಂತಹ ಕಂಸ
ತಂದೆ ತಾಯಿಗಳು ಹೇಗಿದ್ದಾರೆ, ಯದುಕುಲದವರೆಲ್ಲ ಹೇಗಿದ್ದಾರೆ ಅಂತ ಹೇಳುವುದು ಹೇಗೆ ಕೃಷ್ಣ? ಸೆರೆಯಲ್ಲಿದ್ದವರು ಸುಖವಾಗಿದ್ದಾರೆ ಅಂತ ಹೇಳಲೇ? ಅರಸೊತ್ತಿಗೆಯನ್ನು ಕಳೆದುಕೊಂಡ ಉಗ್ರಸೇನ ಆನಂದವಾಗಿದ್ದಾನೆ ಅಂತ ಹೇಳಲೇ? ಕಂಸನ ಹಿಂಸೆಗೆ ಒಳಗಾದಂತಹ ಯಾದವರು ನಿಶ್ಚಿಂತೆಯಿಂದಿದ್ದಾರೆ ಅಂತ ಹೇಳಲೇ? ಆದರೂ ಹೇಳಬೇಕು. ಯಾಕೆ? ದೇವಕಿಯ ಮಗ ಎಂಬ ಕಾರಣದಿಂದಲ್ಲ. ನಮ್ಮೆಲ್ಲರ ಭರವಸೆ ನಮ್ಮ ಕಷ್ಟಗಳು ಮುಗಿಯುತ್ತದೆ ಎಲ್ಲಿ? ಭಗವಂತನಲ್ಲಿ ನಾವು ನಿವೇದಿಸಿಕೊಂಡಾಗ ನಮ್ಮ ಕಷ್ಟಗಳು ಮುಗಿಯುತ್ತವೆ. ಇದು ಅಕ್ರೂರನ ಮಾತಲ್ಲ, ಇದು ಮಥುರೆಯ ಸಜ್ಜನರೆಲ್ಲರ ಮಾತು ಅಂತ ಗ್ರಹಿಸಬೇಕು. ಜಯ 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 ತು ಜಗದೀಶ, ಜಯ ಜಯ ತು ಜಗದೀಶ, ಭಜನು ಏನರಿಯರಲು ಕೇಳುವೆಯ ಹೀಗೆ, ನರಿಯರಲು ಕೇಳುವೆಯ ಹೀಗೆ, ಏನರಿಯರಲು ಕೇಳುವೆಯ ಹೀಗೆ. ದಯದಿ ಕೇಳಾದರೆಮ್ಮಯ ಕುಲಕ್ಕೆ ಬಂದ ಅಪಜಯವ, ದಯದಿ ಕೇಳಾದರೆಮ್ಮಯ ಕುಲಕ್ಕೆ ಬಂದ ಅಪಜಯವ ಬೇಳುವೆ, ಬಂದ ಅಪಜಯವ ಬೇಳುವೆ ಪರಾಜಯವ. ಜಯದಿ ಕೇಳಾದರೆಮ್ಮಯ ಕುಲಕ್ಕೆ ಬಂದ ಅಪಜಯವ ಬೇಳುವೆ ಪರಾಭವ. ಶ್ರೀಹರಿ, ನಿನ್ನನ್ನು ಕರೆಸಿಕೊಳ್ಳುವುದಕ್ಕೆ ಕಂಸ ಮನಸ್ಸು ಮಾಡಿದ್ದಾನೆ. ಮಾಮನ ಮನೆಗೆ ಹಬ್ಬಕ್ಕೆ ಬರಬೇಕಂತೆ, ಬಿಲ್ಲ ಹಬ್ಬಕ್ಕೆ ಬರಬೇಕಂತೆ. ಅವನೇನೂ ತನ್ನ ಉದ್ದೇಶವನ್ನು ಮುಚ್ಚಿಟ್ಟಿಲ್ಲ. ಕೃಷ್ಣನನ್ನು ಕೊಲ್ಲುವುದಕ್ಕಾಗಿ ಹಲವರನ್ನು ಕಳುಹಿದೆ, ಯಾರೂ ಯಶಸ್ವಿಯಾಗಲಿಲ್ಲ. ಈಗ ಅವನನ್ನು ನನ್ನ ಮನೆಗೇ ಕರೆಸಿ ನನ್ನ ಅಂಗಳದಲ್ಲಿ ನಾನು ಕೊಲ್ಲುತ್ತೇನೆ, ಕರೆದುಕೊಂಡು ಬಾ ಅಂತ ಹೇಳಿದ್ದಾನೆ. ನನ್ನ ಭರವಸೆ ಏನು ಗೊತ್ತೇ? ಇಲ್ಲಿ ಬಂದವರಿಗೆ ಏನು ಗತಿಯೋ ಅಲ್ಲಿ ಬಂದರೂ ಕರೆಸಿಕೊಂಡವರಿಗೆ ಅದೇ ಗತಿಯಾಗುತ್ತದೆ ಎಂಬ ಭರವಸೆಯಿಂದ ನಾನು ಕರೆಯುತ್ತಿದ್ದೇನೆ ಕೃಷ್ಣ. ನಮ್ಮ ಕುಲಕ್ಕೆ ಬಂದ ಸಮಸ್ಯೆಯನ್ನು ಹೇಗೆ ಅಂತ ಹೇಳಲಿ? ನೀನು ಹುಟ್ಟಿದ ಮೇಲೆ ಹುಟ್ಟಿದವರೆಲ್ಲ ಕೃಷ್ಣ, ಹಡೆದವರೆಲ್ಲ ದೇವಕಿ. ಹಾಗಾಗಿಯೇ ಕಂಸ ಯಾರು ಹುಟ್ಟಿದರೂ ಎಲ್ಲರನ್ನೂ ಕೊಲ್ಲಿ ಅಂತ ಆಜ್ಞೆ ಮಾಡಿದ. ಯಾರ ಮನೆಯಲ್ಲಿಯೂ ಹೊಸ ಹುಟ್ಟನ್ನು ಕಾಣುವುದಾಗುವುದಿಲ್ಲ. ತಮ್ಮ ಬಸಿರನ್ನು ಮುಚ್ಚಿಟ್ಟುಕೊಂಡು ಬದುಕಬೇಕಾದ ಅನಿವಾರ್ಯತೆ ಮಥುರೆಯ ಮಹಿಳೆಯರಿಗಿದೆ. ತಾಯಂದಿರೆಲ್ಲ ಕತ್ತು ಮುಚ್ಚಿ ಮಕ್ಕಳನ್ನು ಬೆಳೆಸುತ್ತಿದ್ದಾರೆ. ಅತ್ತದ್ದು ಕೇಳಿದರೆ ಕತ್ತು ಹಿಸುಕುತ್ತಾರೆ ಎನ್ನುವ ಭಯದಲ್ಲಿ ಇಡೀ ಮಥುರೆ ಇರುವಾಗ ಕಷ್ಟವನ್ನು ಹೇಗೆ ಹೇಳಲಿ ಕೃಷ್ಣ? ಆದದ್ದರಿಂದ ನೀನು ಬರಬೇಕು ಕಂಸನನ್ನು ಕೊಲ್ಲುವುದಕ್ಕಾಗಿ ಅಂತ ನಾನು ಪ್ರಾರ್ಥಿಸುವುದಿಲ್ಲ. ಕಂಸ ಕೃಷ್ಣನೆಂಬ ಹೆಸರಿಗೆ ಎಷ್ಟು ಹೆದರಿದ್ದಾನೆ, ಕಪ್ಪು ಹೆಂಡವನ್ನೂ ಕುಡಿಯಲಾರದಷ್ಟು ಹೆದರಿದ್ದಾನೆ. ಹಾಗಾಗಿ ಅವನೆದುರು ನಿಂತು ನಾನೇ ಕೃಷ್ಣ ಅಂತ ಹೇಳುವ ಧೈರ್ಯ ನಮಗೆ ಯಾರಿಗೂ ಇಲ್ಲದ್ದರಿಂದ ಅವನು ಬದುಕಿದ್ದಾನೆ. ಆದರೆ ಅದರಿಂದ ಪ್ರಯೋಜನ ಇಲ್ಲ ಕೃಷ್ಣ. ನೀನು ಬಂದು ದೇವಕಿಯ ಸೆರೆ ಬಿಡಿಸಬೇಕು. ಯಾಕೆಂದರೆ ಮಕ್ಕಳನ್ನು ಕಳೆದುಕೊಂಡವರಿಗೆ ಕೃಷ್ಣನೂ ಸಮಾಧಾನ ಹೇಳಲಾರ. ದೇವರೇ, 7 ಕಳೆದುಕೊಂಡು 8 ಮಾತ್ರ ಉಳಿಸಿಕೊಂಡಂತಹ ದೇವಕಿ ಸೆರೆಯಿಂದ ಹೊರಗೆ ಬಂದು ಮತ್ತೆ ಆಗಬಹುದು. ಮಕ್ಕಳು ಹುಟ್ಟುತ್ತಾರೆ, ಮಕ್ಕಳು ಬೆಳೆಯುತ್ತಾರೆ. ನಾನು ನಿಮಗೆ ಸಮಾಧಾನ ಹೇಳುತ್ತೇನೆ ಎಂಬ ದೇವಕಿಯ ಮಾತ್ರ ಮಥುರೆಯ ತಾಯಂದಿರನ್ನು ಬದುಕಿಸಿತು ಕೃಷ್ಣ. ಆದ್ದರಿಂದ ವಸುದೇವ ದೇವಕಿಯರ ಸೆರೆಯನ್ನು ಬಿಡಿಸುವುದಕ್ಕಾಗಿ ನೀನು ಬರಬೇಕು ಅನ್ನುವುದು ನನ್ನ ಪ್ರಾರ್ಥನೆ. ಲೋಕದ ಭಯವನ್ನು ಕಳೆದು ಭರವಸೆಯನ್ನು ನೀಡುವಂತಹ ಮಾತೊಂದು ನಿನ್ನ ಕಡೆಯಿಂದ ಬರಲಿ ಎನ್ನುವುದಾಗಿ
ಇಂಥದೊಂದು ಮಾತಿಗಾಗಿ ಕೇಳಿ ದಿನವು ಸಮೀಪಿಸಿದೆ. ನಾವು ಆ ಧ್ವನಿಯನ್ನು ಕೇಳಿದಾಗನಿಂದ, ಅಶರೀರವಾಣಿಯನ್ನು ಕೇಳಿದಾಗಿನಿಂದ ದಿನವು ಸಮೀಪಿಸಿದೆ ಅಂತಲೇ ಭಾವಿಸಿ ಕಾದವರು. ಆದರೆ ಇನ್ನೂ ಕಾಯುವ ತಾಳ್ಮೆ ನಮಗಿಲ್ಲ. ಕೃಷ್ಣ, ಸಮೀಪ ಅಂದರೆ ಎಷ್ಟು ಅಂತ ಕೇಳುವ ಕುತೂಹಲ ಕಾಡುತ್ತದೆ. ಆದರೆ ಬಂದವನು ನಾನು ಹಿಂದೇ ನಿನ್ನನ್ನು ಕರೆದೊಯ್ಯಬೇಕು ಎಂದು. ಗೋವಿಂದ, ನಿನ್ನ ದರ್ಶನವಾಗಬೇಕು, ಮಥುರೆಗೆ ನೀನು ಕಾಲಿಡಬೇಕು, ಅದರಿಂದಾಗಿ ಹೊಸ ಬೆಳಕು ಮಥುರೆಗೆ ಬರಬೇಕು. ಹಾಗಾಗಿ ಬಂದವನು ನಾನು, ಭರವಸೆ ಕೊಟ್ಟೆಯಲ್ಲ. ಕರುಣಾಳು ಶಿವ ಕಾಯದೆ ಬಿಡ ಎನ್ನುವುದು ಹೌದು. ಕೃಷ್ಣನು ಕರುಣಾಳುವೆ. ಗೋವರ್ಧನ ಗಿರಿಯನ್ನೆತ್ತಿ ಗೋವುಗಳನ್ನು, ಯಾದವರನ್ನು, ಗೋಕುಲದವರನ್ನು ಕಾದೆಯಂತಲ್ಲ ನೀನು. ಆದರೆ ಶಿವನ ಕರುಣೆ ಅಂದರೆ ಏನು? ಭೈರವನ ತಾಂಡವದಲ್ಲಿ ಕಷ್ಟನಾದಂತಹ ಕಂಸ ಸುಟ್ಟು ಹೋಗಬೇಕು. ಈ ಕಂಸನ ದುರಾಡಳಿತ ಕೊನೆಗೊಳ್ಳಬೇಕು. ಅವನ ಮಂತ್ರಿಮಂಡಲದಲ್ಲಿ ನಾನೂ ಒಬ್ಬ ಹೌದು. ಆದರೆ ಉಳಿದವರೆಲ್ಲ ಎಂಥವರು? ಚಾಣೂರ ಮುಷ್ಟಿಕರು, ಮೈಬಲದಲ್ಲಿ ಕೊಪ್ಪಿದವರು, ಮಾಂಸಬಲದಲ್ಲಿ ಹಿಕ್ಕಿದವರು. ಅವರೆಡೆಯಲ್ಲಿ ಕುಳಿತು ಕಂಸನ ಮಾತುಕತೆ ನಡೆಯುತ್ತದೆ. ಇಡೀ ಲೋಕವನ್ನು ಭಯದಿಂದಲೇ ಆಳಬಹುದು ಅಂತ ತೀರ್ಮಾನಿಸಿದ್ದಾನೆ. ಭರವಸೆಯ ಬೆಳಕಿಗಾಗಿ ಕಾದಿದ್ದಾರೆ ಕೃಷ್ಣ. ಆದುದರಿಂದ ಈ ಮಾತು ನಿಜ. ಹೌದು, ಸುತ್ತೆಲ್ಲ ಬಂದರಲ್ಲ, ನಂದನೇ, ಯಶೋದೆಯೇ, ಎಲ್ಲರೂ ಬಂದಿದ್ದಾರೆ. ಮಾತನಾಡುತ್ತಾ ಮಾತನಾಡುತ್ತಾ ಬೆಳಗಾಗಿ ಬಿಟ್ಟಿತು. ಎಲ್ಲರಿಗೂ ಕುತೂಹಲ. ಹೇಗಿದ್ದಾರೆ ದೇವತಿ? ಹೇಗಿದ್ದಾರೆ ವಸುದೇವ? ಹೇಗಿದ್ದಾನೆ ಉಗ್ರ? ನೀನು ಕೇಳಿದ ಪ್ರಶ್ನೆಗಳನ್ನೇ ಮತ್ತೆ ಮತ್ತೆ ಕೇಳುತ್ತಿದ್ದಾರೆ. ನನಗೋ ಬಂದ ತೃಣಾವರ್ತನನ್ನು, ಬಂದ ಧೇನುಕನನ್ನು, ಶಕಟನನ್ನು ಕೃಷ್ಣ ಹೇಗೆ ಕೊಂದ? ಸುದ್ದಿ ಕೇಳುವುದಲ್ಲ, ಕಂಡವರು ಹೇಳಬೇಕು, ಅದನ್ನು ಕೇಳಬೇಕೆಂಬ ಆಸೆ. ಆದರೆ ಅದಕ್ಕೆ ಅವಕಾಶವನ್ನೇ ನೀಡದೆ ನೀವೇ ನನ್ನನ್ನು ಮಾತನಾಡಿಸುತ್ತಿದ್ದೀರಲ್ಲ. ಬೆಳಗಾಯಿತು ಕೃಷ್ಣ, ಹೊರಡಬಹುದೇ? ಅಗೋ, ಕಂಸನಿಗೆ ತೆಗೆದುಕೊಂಡು ಹೋಗುವುದಕ್ಕಾಗಿ ಉಡುಗೊರೆಯಾಗಿ ಹಾಲಿನ ಕೊಡ, ತುಪ್ಪದ ಕೊಡ, ಬೆಣ್ಣೆಯ ಮಡಿ ಎಷ್ಟು ತಂದಿಟ್ಟಿದ್ದಾರೆ. ನನ್ನ ರಥ ತುಂಬಿದೆ, ಕುಳಿತುಕೊಳ್ಳುವುದಕ್ಕೆ ಬಲರಾಮ ಕೃಷ್ಣರಿಗೆ ಅವಕಾಶ ನೀಡಿ ಎಂದು ನಾನು ಕೇಳಿಕೊಳ್ಳಬೇಕಾಯಿತು. ಈ ಬೆಳಗು ಇದು ದೊಡ್ಡ ಬೆಳಗು. ಕೃಷ್ಣ, ಬಲರಾಮ, ಹೀಗೆ ಬನ್ನಿ, ಹೀಗೆ ಬನ್ನಿ. ಅದು ನಾನು ಈಗ ರಥ ಸಾಧಿಸಿದ್ದು ಎಷ್ಟು ಸಂತೋಷದ ಸಂಗತಿ. ಯಾರನ್ನ ಹಂಚಿಸಿಕೊಂಡಿದ್ದೇನೆ? ನನ್ನ ಮಥುರಿಗೆ ಭರವಸೆಯನ್ನು ನಾನು ನನ್ನ ರಥದಲ್ಲಿ ತುಂಬಿಕೊಂಡು ರಥ ಹೊಡೆಯುತ್ತಿದ್ದೇನೆ ಎನ್ನುವುದು. ಹಾಗೂ ಇಲ್ಲಿದ್ದವರೆಲ್ಲ ಬೀಳ್ಕೊಡುವುದಕ್ಕೆ ಮನಸ್ಸಿಲ್ಲದೆ ಬೀಳ್ಕೊಡುತ್ತಿದ್ದಾರೆ. ನನಗರ್ಥವಾಗುತ್ತದೆ. ಕೃಷ್ಣ, ಹೋಗೋಣವೇ ಪ್ರಭು? ಆಗೋ ಆಗೋ. ಹಾ ಹಾ, ಮನೆಯವರೇನೋ ಬಿಟ್ಟುಕೊಟ್ಟರು, ಆದರೆ ಇವರು ಯಾರೋ ಬಂದು ತಡೀತಾ ಇದ್ದಾರಲ್ಲ. ಎಲ್ಲಿಗೆ ಹೋಗುವೆ ಭಾಗ್ಯ ಸಂಪನ್ನನೆ ನಮಗೆ ಎಲ್ಲಿಗೆ ಹೋಗುವೆ ಭಾಗ್ಯ ಸಂಪನ್ನನೆ ನಮಗೆಲ್ಲುವೆಯ ಕರವಲ್ಲವು ನಿಲ್ಲೆನ ಲಕ್ಷ್ಮೀ ವಲ್ಲಭ ನುಡಿದಯದಿ ಕರವಲ್ಲವು ನಿಲ್ಲೆನ ಲಕ್ಷ್ಮೀ ವಲ್ಲಭ ಬೆಳಗಿನ ಮದುವೆಯ ಸ್ತ್ರೀಯರು ಬಿಡುವರೆ ಬೆಳಗಿನ ಮದುವೆಯ ಸ್ತ್ರೀಯರು ಬಿಡುವರೆ ನಿನ್ನನ್ನು ಹಿಂದಕ್ಕೆ ರಾಮಲ್ಲವೇ ಜಗದೊಡೆಯನು ನಮಗಲುವೆಯಾಗ ಬಡವಯ ರಾಮಲ್ಲವೇ ಜಗದೊಡೆಯನು ಕೃಷ್ಣ, ಬಂದವರು ನಿನ್ನೊಡನೆ ಆಡಿದವರು, ನಲಿದವರು ಗೋಪಿಕೆಯರು ತಮ್ಮೆಲ್ಲ ಸಂಸಾರವನ್ನು ಮರೆತು ಇಲ್ಲಿ ಬಂದು ನಿಂತಿದ್ದಾರೆ. ಕೃಷ್ಣ ಹೊರಟಿದ್ದಾನೆ ಎನ್ನುವ ಸುದ್ದಿಯನ್ನು ಕೇಳಿ ಅರಗಿಸಿಕೊಳ್ಳಲಾರದೆ ಕಣ್ಣಲ್ಲಿ ನೀರು ತುಂಬಿಕೊಂಡು ಬಂದು ನನಗೆ ಹಾದಿ ಕೊಡಲಾರೆ ಎಂದು ರಥದ ಮುಂದೆ ಮಲಗಿದ್ದಾರಲ್ಲ.
ಕೃಷ್ಣ, ಇಂತಹದೊಂದು ಪ್ರೀತಿಯನ್ನು ಹೇಗೆ ಸಾಧಿಸಿದೆ ಪ್ರಭು? ನಾವಿದ್ದು ಆಲೋಚನೆ ಮಾಡುತ್ತೇವೆ, ಅಧಿಕಾರವಿದ್ದರೆ ಜಗತ್ತನ್ನು ನಡೆಸಬಹುದು, ಮಾತು ಕೇಳಿಸಬಹುದು ಎಂದು. ಒಂದು ಕೊಳಲಿನಲ್ಲಿ ದನವನ್ನು ಜನವನ್ನು ಆಡಿಸಬಲ್ಲ ನಿನ್ನ ವಿದ್ಯೆ ಅದು ಹೇಗೆ ಬಂತು ಕೃಷ್ಣ? ಇವರು ಹೇಳುವುದೇನು? ನಮ್ಮನ್ನು ಜಗದೊಡೆಯ ನಮ್ಮ ಅಗಲುವೆಯ? ಗೊತ್ತು ಅವರಿಗೆ. ಬರುವ ರೀತಿಯನ್ನು ನೋಡು. ಸೀರೆಯನ್ನು ಸರಿಯಾಗಿ ಸುತ್ತಿಕೊಳ್ಳುವುದಕ್ಕಾಗದೆ ಓಡಿ ಬಂದಿದ್ದಾಳೆ ಒಬ್ಬಳು. ಇನ್ನೊಬ್ಬಳಿಗೆ ಮುಡಿ ಕಟ್ಟುವುದು ಮರೆತು ಹೋಗಿದೆ. ಮತ್ತೊಬ್ಬಳು ಹೇಳುತ್ತಿದ್ದಾಳೆ, ಗಂಡನನ್ನು ಊಟಕ್ಕೆ ಕೂಡಿಸಿದವಳು ಹಾಗೆಯೇ ಬಂದಿದ್ದೇನೆ ಎಂದು. ಎಲ್ಲರೂ ಒಪ್ಪುವ ರೀತಿಯಲ್ಲಿ ಬೆಳೆದು ನಿಂತ ನಿನ್ನ ಕ್ರಮ ಎಂಥದ್ದು? ನಿನ್ನ ಬದುಕಿನಲ್ಲಿ ನೀನು ನೀಡುವ ಆನಂದದಲ್ಲಿ ಬದುಕಿನ ಸಾರ್ಥಕತೆಯನ್ನು ಕಂಡವರು ಸಂಗ್ರಹದಲ್ಲಿ ಅಲ್ಲ, ಸಂಪತ್ತಿನಲ್ಲಿ ಅಲ್ಲ. ಕೃಷ್ಣ ನಮ್ಮ ಸಂಪತ್ತು, ಕೃಷ್ಣ ನಮ್ಮ ಆನಂದ ಅಂತ ಬೆಳೆದರಲ್ಲ. ಇವರೊಡನೆ ಕುಣಿದೆಯಲ್ಲ ಕೃಷ್ಣ. ಆ ಭಾಗ್ಯವನ್ನು ಬಿಟ್ಟು ಕೊಡುವುದಕ್ಕೆ ಮನಸ್ಸಿಲ್ಲ. ಆದರೂ ಅವರು ಹೇಳಿದ ಮಾತು ನನ್ನನ್ನು ಚುಚ್ಚುತ್ತಿದೆ. ನಾನು ಅಕ್ರೂರನಲ್ಲ, ಕ್ರೂರ ಅಂತ ಅವರು ಹೇಳಿದ್ರು. ನಿನ್ನನ್ನು ಕರೆದುಕೊಂಡು ಹೋಗುತ್ತೇನಲ್ಲ, ಬಡವೆಯರಾವಲ್ಲವೇ? ಅವರಿಗೆ ಬಡತನ ಎನ್ನುವುದು ಹೇಗೆ ಅರ್ಥವಾಯಿತು? ಕೃಷ್ಣನಿದ್ದು ಅವರು ಬಡವರು ಹೇಗಾದರು ಅಂತಂದ್ರೆ, ಅರಮನೆಯ ಆಭರಣವನ್ನು ತೊಟ್ಟು ಒಂದಿಷ್ಟನ್ನು ಹೇರಿಕೊಂಡು ಬಂದೆನಲ್ಲ ನಾನು. ಪಟ್ಟಣದಿಂದ ಅರಮನೆಯಿಂದ ಒಬ್ಬ ಬಂದ ಕ್ಷಣಕ್ಕೆ ಇಡೀ ಹಳ್ಳಿಗೆ ನಾವು ಬಡವರು ಅನ್ನಿಸಿಬಿಟ್ಟಿದ್ದಲ್ಲ. ಈ ಆಭರಣಕ್ಕೆ ಅದೆಷ್ಟು ಅಹಂಕಾರ ಕೃಷ್ಣ! ತರಬಾರದಿತ್ತು ನಾನು. ಏನು ಮಾಡೋಣ? ರಾಜನ ಮರ್ಯಾದೆಗೆ ಒಂದಿಷ್ಟಾದರೂ ಹಿಡಿದುಕೊಂಡು ಬರಬೇಕಿತ್ತು. ಮಥುರೆಯ ಬೆಡಗಿಯರು ನಿನ್ನನ್ನು ಬಿಡುವರೇ? ಇಲ್ಲಿದ್ದು ಅವರಿಗೆ ಗೊತ್ತು, ಮಥುರಾ ನಗರಿಯಲ್ಲಿ ಬೆಡಗಿದೆ ಅಂತ. ಬೆರಗಿಲ್ಲ. ಕೃಷ್ಣನೆಂದರೆ ನಿತ್ಯದ ಬೆರಗು. ಆದರೆ ಅಲ್ಲಿ ಬೆಡಗುಂಟು. ಅವರು ನಿನ್ನನ್ನು ಬಿಡುವುದಿಲ್ಲ ಎನ್ನುವ ಭರವಸೆ ಅವರಿಗೆ. ನಾನು ಬಂದು ಅವರನ್ನು ಬಡವೆಯರನ್ನಾಗಿಸಿದೆ. ನಾನು ಬಂದು ಮಟ್ಟಣದಲ್ಲಿ ಬೆಡಗಿದೆ ಎನ್ನುವುದನ್ನು ಅವರಿಗೆ ತಿಳಿಸಿದೆ. ಇಲ್ಲ ಕೃಷ್ಣ, ನಿನ್ನನ್ನು ಬಿಟ್ಟು ಹೋಗಲಾರೆ. ನಾನು ಕರೆದುಕೊಂಡು ಹೋಗಬೇಕಾದದ್ದು ನನ್ನ ಕರ್ತವ್ಯ. ತಡೆಯುವುದು ಅವರ ಸ್ವಭಾವ. ನೀನೇ ಸಮಾಧಾನ ಹೇಳಬೇಕು ಕೃಷ್ಣ. ಹೋಗಿ ಬರುವೆ ಗೋಪ ನಾಗವೇಣಿಯದೆ, ಹೋಗಿ ಬರುವೆ ಗೋಪ ನಾಗವೇಣಿಯದೆ, ಜನಾಗಿ ಮಮತೆ ಊಡವಾಗಿರಲಿ, ಚೆನ್ನಾಗಿ ಮಮತೆ ಪೂರ್ಣವಾಗಿರಲಿ. ಆಗು ಹೋಗುಗಳನ್ನು ನನದು ಚಿಂತಿಸಬೇಡಿ, ಆಗು ಹೋಗುಗಳನ್ನು ನನದು ಚಿಂತಿಸಬೇಡಿ. ಬೇಗದಿಂದಲೇ ನಿಮ್ಮ ಜೊತೆಗೊಳ್ಳುವೆ, ಬೇಗದಿಂದ ಜೊತೆಗೊಳ್ಳುವೆ, ಜೊತೆಗೊಳ್ಳುವೆ, ಜೊತೆಗೊಳ್ಳುವೆ. ಹೋಗಿ ಬರುವೆ ಗೋಪ ನಾಗವೇಣಿಯರೇ. ಕೃಷ್ಣ, ನೀನು ಮಾತ್ರ ಹೀಗೆ ಸಮಾಧಾನ ಹೇಳಬಲ್ಲೆ. ಮಂತ್ರಿಗಳಿಗೆ ತಿಳಿಯುವ ಮಾತಲ್ಲ ಇದು. ಹೋಗಿ ಬರುವೆ ಗೋಪ ನಾಗವೇಣಿಯರೇ, ಮಮತೆ ಪೂರ್ಣವಾಗಿರಲಿ. ಆಗು ಹೋಗುಗಳನ್ನು ನೆನೆದು ಚಿಂತಿಸಬೇಡಿ. ಜಗತ್ತಿನ ಆಗು ಹೋಗುಗಳು ಇದ್ದಂತೆ, ಅದನ್ನು ನೆನೆದು ಚಿಂತಿಸುವುದಲ್ಲ. ಮಮತೆಯನ್ನು ನೆನೆಯಿರಿ, ಅದರಲ್ಲಿ ಪೂರ್ಣವಾಗಿರಿ ಎಂದು ನಾವಲ್ಲಿದ್ದಾಗ ಆಲೋಚನೆ ಮಾಡುವುದು. ನಮ್ಮ ಕೃಷ್ಣನಿಗೊಂದು ಒಳ್ಳೆ ಶಿಕ್ಷಣ ಸಿಗಲಿಲ್ಲವಲ್ಲ. ಅವನು ದನಗಳ ಹಿಂದೆ ಓಡಾಡಿಕೊಂಡು ಬೆಳೆಯಬೇಕಾದ ಪರಿಸ್ಥಿತಿ ಬಂತಲ್ಲ. ನಗರದಲ್ಲಾದರೆ ಎಂತಹ ಗುರುಕುಲದಲ್ಲಿ ಅವನನ್ನು ಬೆಳೆಸಬಹುದಿತ್ತು ಎಂದು. ಕೃಷ್ಣ, ನೀನು ಬೆಳೆದದ್ದಷ್ಟೇ ಅಲ್ಲ, ಇವರಿಗೂ ಈ ಮಾತು ಅರ್ಥವಾಗುತ್ತದಲ್ಲ.
ಆಗು ಹೋಗುಗಳನ್ನು ಕುರಿತು ಚಿಂತಿಸಬೇಡಿ ಅಂತ ಹೇಳಿದರೆ ಅದು ಲೌಕಿಕವಲ್ಲ, ಲೋಕೋತ್ತರವಾದ ಮಾತು ಅವರಿಗೆ ಅರ್ಥವಾಗುತ್ತದಲ್ಲ. ಈ ಎತ್ತರಕ್ಕೆ ಹೇಗೆ ಬೆಳೆಸಿದ ಕೃಷ್ಣ? ನಿನ್ನ ಅನುಭವ ಎಂಥದ್ದು, ನಿನ್ನೊಡನೆ ಬೆಳೆದವರ ಭಾಗ್ಯ ಎಂಥದ್ದು. ವಿದ್ಯೆ ಅಕ್ಷರವಲ್ಲ, ಮೌಲ್ಯ. ಅದನ್ನು ಬೆಳೆಸಿದೆಯಲ್ಲ ನೀನು. ಈ ಬಾಲೆಯರಿಗೆ ಅದು ಅರ್ಥವಾಗುತ್ತದೆ. ಇವರೆಲ್ಲ ನಿನ್ನನ್ನು ಎಷ್ಟು ಪ್ರೀತಿಸಿದವರು ಕೃಷ್ಣ, ಕೇಳಿದ್ದೇವೆ ನಾವು. ನಿನ್ನೆ ನಾನು ನಿನ್ನಮ್ಮನಲ್ಲಿ ಯಶೋದೆಯಲ್ಲಿ ಮಾತನಾಡುವಾಗ ಹೇಳಿದ್ದಾಳೆ, ತಾಳಲಾರೆ ಗೋಪಿ ನಿನ್ನ ಮಗನ ಲೂಟಿಯ ಎಂದು ಹೇಳುವವರು ಸಾಕ್ಷಿಗಾಗಿ ಅವರ ಮನೆಯಲ್ಲಿ ಒಡೆದ ಗಡಿಗೆಯ ಚೂರನ್ನು ಹಿಡಿದುಕೊಂಡು ಬಂದಿದ್ದರಂತೆ. ತಿರುಗಿ ಹೋಗುವಾಗ ಮತ್ತದನ್ನು ಹಿಡಿದುಕೊಂಡೇ ಹೋದರಂತೆ. ಮನೆಗೆ ಬಂದವರಿಗೆಲ್ಲ ತೋರಿಸುವುದಕ್ಕೆ ನಮ್ಮ ಮನೆಗೆ ಕೃಷ್ಣ ಬಂದಿದ್ದ ಅಂತ ಹೇಳುವುದಕ್ಕೆ ಇಷ್ಟು ಹಚ್ಚಿಕೊಂಡಿದ್ದಾರಲ್ಲ ಅವರು. ಈಗಲೂ ನಿನ್ನ ಮಾತಿಗೆ ಒಪ್ಪಿ ಸರಿದಿದ್ದಾರೆ ಅಂತಾದರೆ ಅದೆಷ್ಟು ದೊಡ್ಡವರಪ್ಪ. ನಾನು ಆದರೆ ಅಧಿಕಾರದ ಮಾತಾಡುವುದಿದ್ದರೆ ಇದಕ್ಕೇನು ಪರಿಹಾರ ಅಂತ ಕೇಳುತ್ತಾ ಇದ್ದೆ. ಹೌದು, ಕೃಷ್ಣನನ್ನು ಕರೆದುಕೊಂಡು ಹೋಗಲೇಬೇಕು. ನಿಮಗಾದ ಹಾನಿಗೆ ನಾನೇನು ಪರಿಹಾರ ಕೊಡ್ಲಿ ಅಂತ. ಏನು ಕೊಡುವುದಕ್ಕೆ ಸಾಧ್ಯ? ವಿಶ್ವಾಸದವರಿಗೆ, ಭಕ್ತಿಯವರಿಗೆ, ಶ್ರದ್ಧೆಗೆ ಪರಿಹಾರ ಕೊಡುವುದಕ್ಕೆ ಸಾಧ್ಯವೇ? ಅದಿಲ್ಲ. ನಿನ್ನ ಮಾತು ಬಗೆಹರಿತು, ಇನ್ನು ಹೋಗೋಣವೇ? ಆಗೋ ಆಗೋ ಕೃಷ್ಣ, ನಾವು ಕಾಳಿಂದಿಯ ಅಂಚಿನಲ್ಲಿ ಬಂದು ನಿಂತಿದ್ದೇವೆ. ಮರಳಿನಲ್ಲಿ ಹೊರಳಿದ್ದೇನೆ, ಮಾತು ಕೇಳಿದ್ದೇನೆ, ಮೈಯ ಅಪ್ಪುಗೆಯನ್ನು ಸವಿದಿದ್ದೇನೆ. ಕೃಷ್ಣ, ನೀನಿಲ್ಲಿ ಕಾಳಿಂಗನ ಹೆಡೆಯ ಮೇಲೆ ಕುಣಿದೆಯಂತಲ್ಲ, ವಿಷವನ್ನು ಪರಿಹರಿಸಿದೆಯಂತಲ್ಲ, ಒಂದು ಭಿನ್ನಹ ಮಾಡಲ. ಇಂದು ಕಾಳಿಂದಿಯೋಳು ಸ್ನಾನವ ಕೈವೆ ಎಂದಾಸೆ ನನಗೆ ಕೇಳು. ಸ್ನಾನವ ಕೈವೆ ಎಂದಾಸೆ ನನಗೆ ಕೇಳು. ತಂದೆ ಅಪ್ಪಣೆ ಪಾಲಿಸು ಕೃಷ್ಣ, ತಂದೆ ಅಪ್ಪಣೆ ಪಾಲಿಸು. ನಾನಿಂದು ಬರುವೆ ಬಳಿಗೆ ಸೈರಿಸು. ಇಂದು ಕಾಳಿಂದಿಯೋಳು ಸ್ನಾನವ ಕೈವೆ ಎಂದಾಸೆ ನನಗೆ ಕೇಳು. ಕೃಷ್ಣ, ನೀನು ಯಾವ ಮಡುವಿನಲ್ಲಿ ಮುಳುಗಿದ್ದೆಯೋ ಅದನ್ನು ಪವಿತ್ರವಾಗಿಸಿದೆಯೋ ಅದು ತೀರ್ಥ. ಅದರಲ್ಲೊಮ್ಮೆ ಮೈಯನ್ನು ತೊಳೆದುಕೊಳ್ಳಬೇಕು ಎಂಬ ಆಸೆ ನನಗೆ. ಹರಿಯುವ ನೀರಲ್ಲವೇ ಜೀವನ. ಹರಿಯುತ್ತಿದ್ದರೆ ನೀರು ಶುದ್ಧವಾಗಿರುತ್ತದೆ. ಹಾಗೆ ಬದುಕು ಚಲನಶೀಲವಾಗಿರಬೇಕು, ಹರಿಯುತ್ತಲೇ ಇರಬೇಕು. ದಿನಕ್ಕೊಂದು ಹೊಸ ಆಟ ಕಟ್ಟಬಲ್ಲ, ದಿನಕ್ಕೊಂದು ಹೊಸ ರಾಗ ನುಡಿಸಬಲ್ಲ, ದಿನಕ್ಕೊಂದು ಹೊಸ ಹೆಜ್ಜೆ ಹಾಕಬಲ್ಲ ಕೃಷ್ಣನ ಸಂಗಡ ನಾನಿದ್ದೇನಾದರೂ ನಾನು ಕಲಿತ ವಿದ್ಯೆ ಅದಲ್ಲ ಕೃಷ್ಣ. ಹಾಗಾಗಿ ಈ ನೀರಿನಲ್ಲಿ ಮಿಂದಾದರೂ ನನಗೊಂದಿಷ್ಟು ನಾದ ಹೊಮ್ಮೀತೆ ನನಗೆ. ಆದದ್ದರಿಂದ ಒಂದೇ ಒಂದು ಗಳಿಗೆ ನಿಂತರೆ ಇದೋ ಕಾಳಿಂದಿಯಲ್ಲಿ ಸ್ನಾನ ಮಾಡಿ ಬಂದು ನಿಲ್ತೇನೆ. ಅಪ್ಪಣೆಯನ್ನು ಕೊಡು ದೇವ. ಕೃಷ್ಣನಿಂದ ಅಪ್ಪಣೆಯನ್ನು ಪಡೆದು ಕಾಳಿಂದಿಯ ಅಂಚಿಗೆ ಬಂದಿದ್ದೇನೆ. ಕೃಷ್ಣ, ಯಾದವ ಕುಲ ಶಿರೋಮಣಿ ಅಂತರಾತ್ಮಕನೊಡನೆ ನೇಮವ ಸಂತಸತಿಕೊಂಡು. ಕೃಷ್ಣ, ಅಂತರಾತ್ಮಕನೊಡನೆ ನೇಮವ ಸಂತಸತಿಕೊಂಡಾಗ ವಾಸುದೇವ ನದಿಯೆಡೆಗಾಗಿ ನಡೆತುಂಬು. ಮುಂದೆ ಸಂಕಲ್ಪ ಸ್ನಾನವ ನಿಂತು ವಿರಚಿಸಿ ಮುಳುಗೆ ನೀರುಳು. ಸ್ನಾನವ ನಿಂತು ವಿರಚಿಸಿ ಮುಳುಗೆ ನೀರುಳು. ಕಂತು ಜನಕನ ದಿವ್ಯ ರೂಪ, ಕಂತು ಜನಕನ ದಿವ್ಯ ರೂಪವ ಕಂಡ ಅಕ್ರೂರ
ರಥದಲ್ಲಿರುವಂತಹ ಶ್ರೀಕೃಷ್ಣನನ್ನು ಮೈ ತೊಳೆದು ಬಂದೊಮ್ಮೆ ಪೂಜಿಸಬೇಕು ಎಂಬ ಆಸೆ ನನಗೆ. ನೋಡಿದರೆ ಹುಡುಗ, ಅವನು ಮನಸ್ಸು ಮಾಡಿದರೆ ಜಗತ್ತಿನ ಬೆಳಗನ್ನು ಇರಬಲ್ಲ ಬೆರಗು. ಅವನನ್ನು ಪೂಜಿಸುವುದಕ್ಕೆ ಅವನಲ್ಲಿ ಬೇಡಿಕೊಂಡೆ, ಒಂದು ಕ್ಷಣ ನಿಲ್ಲಬಹುದೇ ಎಂದು. ಆಯಿತು ಅಂತ ಹೇಳಿದಾಗ ಕಾಳಿಂದಿಯಲ್ಲಿ ಇಳಿದು ಸ್ನಾನ ಮಾಡಬೇಕು. ಸಂಕಲ್ಪವನ್ನು ಮಾಡಿದ್ದೇನೆ. ಇನ್ನೇನು ಸಂಕಲ್ಪ, ಇನ್ನೇನು ಮಂತ್ರ. ಕೃಷ್ಣನನ್ನು ಕಂಡ ಮೇಲೆ ಹರಿ ಜಗನ್ನಿವಾಸ, ಜಗನ್ನಾಯಕ, ಬ್ರಹ್ಮಾಂಡ ನಾಯಕರ ನಿನ್ನನ್ನು ಕಾಣಬೇಕು. ಏನು ಮಾಡೋಣ? ನಿನ್ನ ಬಾಲಲೀಲೆಯನ್ನು ನೋಡಿ ನಲಿಯುವ ಭಾಗ್ಯ ನನ್ನದಲ್ಲ. ನೀನು ಬೆಳೆಯುತ್ತಿದ್ದಾಗ ಬೇರೆ ಬೇರೆ ರೀತಿಯಲ್ಲಿ ನಾವು ಕಳುಹಿದವರನ್ನೆಲ್ಲ ಮಡುಹಿದಾಗ ಕಂಡು ಸಂತಸ ಪಟ್ಟವನಲ್ಲ ನಾನು. ಗೋವರ್ಧನ ಗಿರಿಯನ್ನೆತ್ತಿದ್ದೋ ಅಲ್ಲ. ನೀನು ಎಷ್ಟು ದೊಡ್ಡವನು ಅಂತಂದರೆ ಅವತಾರಿ ಅಂತ ಕೇಳಿ ಬಲ್ಲೆವಾದರೂ ಅದನ್ನು ಕಂಡವನಲ್ಲ ನಾನು. ಆದರೆ ನೀನು ಮುಳುಗೆದ್ದ ನೀರಿನಲ್ಲೊಮ್ಮೆ ಮುಳುಗಿಯಾದರೂ ಸಂತಸ ಪಡೋಣ ಅಂತ ಇದೋ ಇದೋ ಕಾಳಂದಿಯಲ್ಲಿ ಮುಳುಗುತ್ತಿದ್ದೇನೆ. ಏನನ್ನು ಕಾಣ್ತಾಳೆ ನೀರೊಳಗೆ ಶ್ರೀ ಹರಿಯ ಕಂದನ ಕ್ರೂರ, ನೀರೊಳಗೆ ಶ್ರೀ ಹರಿಯ ಕಂಡು ಭ್ರಮೆಯಡಲಿ ಕೃಷ್ಣ ಕಂಡು ಭ್ರಮೆಯಡಲಿ ಹರಿಯ ಕಂಡು ಭ್ರಮೆಯಡಲಿ ಭಯಗೊಂಡು ಭ್ರಮೆಗೊಂಡೆನೆಂದೆನುತ ಮತ್ತೆ ಪುನರಪಿ ಮುಳುಗು. ಭ್ರಮೆಗೊಂಡೆ ಭ್ರಮೆಗೊಂಡೆ ಭ್ರಮೆಗೊಂಡೆನೆಂದೆನುತ ಮತ್ತೆ ಪುನರಪಿ ಮುಳುಗೆ. ವಾಸುದೇವ, ಕ್ರಮದಿ ನೋಡಿದನು ಲೀಲಾ ಚಮತ್ಕೃತಿಯ. ಕ್ರಮದಿ ನೋಡಿದನು ಲೀಲಾ ಚಮತ್ಕೃತಿಯ. ನಾನು ಕಾಳಿಂದಿಯಲ್ಲಿ ಇಳಿದದ್ದಲ್ಲ, ಕ್ಷೀರವಾರಿಧಿಯಲ್ಲಿ ಇಳಿದೇನೆ. ಇದೆಂತಹ ದರ್ಶನ ಕೃಷ್ಣ! ಯಾವ ದಿಕ್ಕು, ಯಾವ ದೆಸೆ, ಎಡಕ್ಕೆ ಬಲಕ್ಕೆ, ಮುಂದೆ ಹಿಂದೆ, ಮೇಲೆ ಕೆಳಗೆ, ಎಲ್ಲಿ ನೋಡಿದರೂ ಕೃಷ್ಣ 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 ವಾಸುದೇವನೇ ಕಾಣುತ್ತಿದ್ದಾನೆ. ಇದು ಭಾಗ್ಯ, ಇದು ಭಾಗ್ಯ, ಇದು ಭಾಗ್ಯವಯ್ಯ. ವಾಸುದೇವನನ್ನು ಹೀಗೆ ನೋಡುವ ಒಂದು ಅವಕಾಶ ಬಂದಿದೆ. ನಿನ್ನ ಬಾಲಲೀಲೆಯನ್ನು ನೋಡಲಿಲ್ಲ, ನಿನ್ನ ಪರಾಕ್ರಮವನ್ನು ನೋಡಲಿಲ್ಲ ಎಂದು ಒಂದು ಕ್ಷಣ ನಾನು ಭಾವಿಸಿದೆನಲ್ಲ. ನನ್ನ ಕೀಳರಿಮೆಗೆ ಎಂಥ ಉತ್ತರ ಕೃಷ್ಣ ಇದು! ಇದೋ ಇದೋ ವೈಕುಂಠವನ್ನು ನೋಡುತ್ತಿದ್ದೇನೆ. ಅದಲ್ಲವೇ ಎಂತಹ ದರ್ಶನ ಇದು! ಸಂಪತ್ತು ಸತ್ಯದ ಕಾಲತ್ತುತ್ತಿದೆ ವೈಕುಂಠದಲ್ಲಿ. ಶ್ರೀಮನ್ನಾರಾಯಣ ಕಾಲತ್ತುತ್ತಿದ್ದಾಳೆ ಲಕ್ಷ್ಮೀದೇವಿ, ಅದನ್ನು ನೋಡುತ್ತಿದ್ದೇನೆ. ಕೃಷ್ಣ ಕಂಸನ ಆಡಳಿತದಲ್ಲಿ ಸಂಪತ್ತು ಸತ್ಯದ ಕುತ್ತಿಗೆಯನ್ನೇ ಒತ್ತುತ್ತಿದೆ. ಇದು ದರ್ಶನ ಕೃಷ್ಣ. ಅದು ನೀನು ಮತ್ಸ್ಯನಾಗಿ ವೇದವನ್ನು ಉದ್ಧರಿಸುವುದನ್ನು ನೋಡುತ್ತಿದ್ದೇನೆ. ಕೂರ್ಮನಾಗಿ ಮಂದರಗಿರಿಯನ್ನು ಹೊತ್ತದ್ದನ್ನು ನೋಡುತ್ತಿದ್ದೇನೆ. ವರಾಹನಾಗಿ ಭೂಮಿಯನ್ನು ಉದ್ಧರಿಸಿದ್ದನ್ನು ನೋಡುತ್ತಿದ್ದೇನೆ. ನಾರಸಿಂಹನಾಗಿ ಅವನನ್ನು ಬಗೆದದ್ದನ್ನು ನೋಡುತ್ತಿದ್ದೇನೆ. ಅಗೋ ವಾಮನನಾಗಿ, ಅಗೋ ತ್ರಿವಿಕ್ರಮನಾಗಿ ಆ ಲೋಕದೆತ್ತರಕ್ಕೂ ಬೆಳೆದು 3 ಲೋಕಗಳು ಒಂದಾಗುವುದನ್ನು ಕಾಣುತ್ತಿದ್ದೇನೆ. ನಿನ್ನ ಉಂಗುಷ್ಟದಲ್ಲಿ ಹೊರಟ ಗಂಗೆ ಕೆಳಗಿಳಿದು ಇದೋ ನನ್ನನ್ನು ತೋಯಿಸುತ್ತಿದೆ. ಕೃಷ್ಣ ಕೃಷ್ಣ, ಇದೆಂತಹ ದರ್ಶನ!
ಭಾಗ್ಯ, ಇದು ಭಾಗ್ಯ, ಇದು ಭಾಗ್ಯ. ಕೃಷ್ಣನನ್ನು ಕಂಡೇನು ಅಂತಂದರೆ ನನಗೆ ವೈಕುಂಠವೇ ಕಾಣುತ್ತಿದೆ, ಶ್ರೀಮನ್ನಾರಾಯಣ ಕಾಣುತ್ತಿದ್ದಾನೆ. ಒಂದು ಕ್ಷಣ ಬೆದರಿ ಮೇಲೆದ್ದು ನೋಡಿದೆ, ರಥದಲ್ಲಿ ಕೃಷ್ಣ ಕುಳಿತಿದ್ದಾನೆ. ನನ್ನ ಮನೋರಥದಲ್ಲಿಯೂ ಕೃಷ್ಣನೇ ಕುಳಿತಿದ್ದಾನೆ. ಕೃಷ್ಣ ಕೃಷ್ಣ, ಇದೆಂತಹ ದರ್ಶನವಾಯಿತು. ಮೇಲೆದ್ದು ಬಂದು ಕೃಷ್ಣನ ಕಾಲು ಹಿಡಿದು ಕೇಳುತ್ತಿದ್ದೇನೆ, ಕೃಷ್ಣ ಈಗ ಹೇಳು, ನನಗೆ ಎಂತಹ ದರ್ಶನವಾಯಿತು ಗೊತ್ತೇ? ಕಂಸನೇ ನನ್ನೆದುರು ಬಂದು ನಿಂತರೂ ಅವನಲ್ಲಿ ಕೃಷ್ಣನನ್ನು ಕಾಣಬಲ್ಲೆ. ಕೃಷ್ಣ ನೀನು ದೊಡ್ಡವನು ದೇವ. ನಮೋ ನಮಃ, ನಮೋ ನಮಃ ಜಗನ್ನಾಥ, ನಮೋ ನಮಃ. ಪಾಲಿಸನ್ನು ಗೋಪಾಲ ದೇವಕಿ ಬಾಲ ಪಾಲಿಸನ್ನು ಗೋಪಾಲ ದೇವಕಿ ಬಾಲ ವ್ಯಾಳ ಶಯನ ಸುಶೀಲ ದೇವಕಿ ಬಾಲ ವ್ಯಾಳ ಶಯನ ಸುಶೀಲ. ನೀಲಮೇಘ ಶ್ಯಾಮ ಲಕ್ಷ್ಮೀ ಲೋಲ ಮುನಿ ಜನಪಾಲ. ನೀಲಮೇಘ ಶ್ಯಾಮ ಲಕ್ಷ್ಮೀ ಲೋಲ ಮುನಿ ಜನಪಾಲ. ಕಳಕುಲ ಕಾಲ ರೂಪ ಕೃಪಾಲ ಬಾಲನೆ ನಿಲೋಜಿತ ಮಿತ್ರ ಶುಭಕರ. ಕಳಕುಲ ಕಾಲ ರೂಪ ಕೃಪಾಲ ಬಾಲನ ನೀಲೋಜಿತ ಮಿತ್ರ ಶುಭಕರ. ಜನ ಭೋಜನ ನಾರಾಯಣ ಪೊದೆಯನ್ನ ಅಘನಾಶನ. ನಾರಾಯಣ ಪೊದೆಯಲ್ಲ ಅಘನಾಶನ. ಕಳ್ಳದಿಂದ ವಿಷಗಣರ